ಸೋದರಿಯರೇ, ನಿಮಗೆಲ್ಲ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾನ ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ. ನಾನು ಇಲ್ಲಿ ನಿಂತಿರೋದು ಸ್ವಲ್ಪ ಸುಳ್ಳು ಹೇಳೋದಕ್ಕೆ. ಯಾಕೆ ಅಂದ್ರೆ ನಿಜ ಕೇಳೋದಕ್ಕಿಂತ ಸುಳ್ಳು ಕೇಳೋದಿದೆಯಲ್ಲ, ಏನೋ ಆನಂದ ಆಗುತ್ತೆ. ಅದಕ್ಕೆ ಒಂದು ಗ್ರಂಥವನ್ನ ನಾನು ಓದ್ಕೊಂಡೆ ಸ್ನೇಹಿತರೆ. ಇದರಲ್ಲಿ ದೇವರೆಂಬ ಸುಳ್ಳು, ಧರ್ಮವೆಂಬ ದ್ವೇಷ, ಈ ಪುಸ್ತಕವನ್ನ ಓದ್ಕೊಂಡೆ ನಾನು. ಅದಕ್ಕೆ ಇವ್ರಿಗಿನ್ನ ನಾನ್ ಚೆನ್ನಾಗಿ ಸುಳ್ಳು ಹೇಳ್ಬೇಕು ಅಂತ ಅಂತೀನಿ. ನೋಡೋಣ, ಇದು ಒಂದು. ಆಮೇಲೆ ನಮ್ಮ ನರಸಿಂಹಯ್ಯನವರು, ಡಾಕ್ಟರ್ ಎಚ್ ನರಸಿಂಹಯ್ಯನವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಮೂಢನಂಬಿಕೆಗಳು ಮತ್ತು ವೈಜ್ಞಾನಿಕ ಮನೋಭಾವ ಅಂತ. ಇದು ಈ ಎರಡು ಗ್ರಂಥಗಳನ್ನ ನಾನು ಅಧ್ಯಯನ ಮಾಡಿದಾಗ ನನಗೇನು ತಿಳಿತೋ ಅದರ ಸಾರಾಂಶವನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಅಂತ ನಿಂತ್ಕೊಂಡಿದ್ದೀನಿ. ನೋಡೋಣ, ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸುಳ್ಳು ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಸ್ನೇಹಿತರೆ, ಈ ಪುಸ್ತಕ ಬರೆದಿದ್ದಾರಲ್ಲ, ದೇವರೆಂಬ ಸುಳ್ಳು ಮತ್ತು ಧರ್ಮವೆಂಬ ದ್ವೇಷ ಅಂತ ಪುಸ್ತಕ ಬರೆದಿದ್ದಾರೆ. ಇದನ್ನು ಬರೆದಿರೋರು ಶಾಂತಾರಾಮ ಸೋಮಯಾಜಿ ಅಂತ ಹೇಳ್ಬಿಟ್ಟು ಸಿವಿಲ್ ಇಂಜಿನಿಯರ್, ಅಮೇರಿಕದಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದಂಥವರು ಈ ಪುಸ್ತಕವನ್ನ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದೇವರು ಮತ್ತು ಧರ್ಮದ ಬಗ್ಗೆ ವೈಚಾರಿಕ ಸ್ವರೂಪವನ್ನ ಇದು ಹಿಡಿದಿಡುತ್ತೆ ಸ್ನೇಹಿತರೆ. ದೇವರು ಮತ್ತು ಧರ್ಮ ಅದನ್ನು ವೈಚಾರಿಕವಾಗಿ ನಮ್ಮ ಮುಂದೆ ತೆರೆದಿಡುತ್ತೆ ಪುಸ್ತಕ ಇದು. ಈಗ ನಾವು ಮೊದಲಿಂದಲೂ ಕೂಡ ಇದೆ, ದೇವರು ಧರ್ಮದ ಬಗ್ಗೆ ವಾದ ವಿವಾದಗಳು ಅನಾದಿ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿವೆ. ದೇವರು ಧರ್ಮದ ಬಗ್ಗೆ ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯ ನಂಬಿಕೆಗಳು, ದೇಶದ್ದು ಬೇರೆ, ವ್ಯಕ್ತಿಯದು ಬೇರೆ, ಒಂದೊಂದು ಅಭಿಪ್ರಾಯಗಳು ಬೇರೆ 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 ಹೋಗ್ತಾ ಹೋಗುತ್ತೆ. ಈಗ ನೋಡಿ, ಒಂದು ಸಂಗತಿಯನ್ನು ನಾವು ಯೋಚನೆ ಮಾಡೋಣ. ಈಗ ನಾವು ಯಾವುದೇ ಕಾರ್ಯವನ್ನ ಕೈಗೊಂಡಾಗ ನಮ್ಮ ಮುಂದೆ ಒಂದು ಆದರ್ಶವನ್ನ ಇಟ್ಕೊಂಡಿರ್ತೀವಿ, ಒಂದು ಗುರಿಯನ್ನ ಇಟ್ಕೊಂಡಿರ್ತೀವಿ. ಗುರಿ ಇಟ್ಕೊಂಡು ಆ ಗುರಿಯನ್ನ ತಲುಪೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಉದಾಹರಣೆಗೆ ಒಂದು ಮನೆ ಕಟ್ಟಬೇಕು ಅಂತ ಇಟ್ಕೊಳ್ಳಿ, ಅದೊಂದು ಗುರಿಯಪ್ಪ. ಮನೆ ಕಟ್ಟೋದಕ್ಕೆ ಹೇಗ್ ಮಾಡ್ತೀವಿ ನಾವು? ಯಾವ್ರಲ್ಲಿ ಕಟ್ಸೋದು, ಯಾವಾಗ ಕಟ್ಸೋದು, ಎಂತ ಸ್ಥಳದಲ್ಲಿ ಆಯ್ಕೆ ಮಾಡ್ಕೋಬೇಕು, ಅದಕ್ಕೆ ಯಾವ ತರದಲ್ಲಿ ಡಿಸೈನ್ ಆಗಬೇಕು, ಯಾವ ತರ ಅನುಕೂಲವಾದ ಮನೆ ಕಟ್ಟಬೇಕು, ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ, ಆಮೇಲೆ ಅದನ್ನ ಕಟ್ಟಿಸೋದಕ್ಕೆ ಒಂದು ಒಳ್ಳೆಯ ಶ್ರಮಜೀವಿಗಳು ಬೇಕಾಗ್ತದೆ, ಕುಶಲ ಕೆಲಸಗಾರರು ಬೇಕಾಗುತ್ತೆ. ಇವುಗಳಿಗೆ ಎಲ್ಲ ಬಗ್ಗೆ ನಾವು ಯೋಚನೆಯನ್ನ ಮಾಡ್ತೇವೆ. ಆಮೇಲೆ ನಾವು ಅದಕ್ಕೆ ನಮ್ಮ ಗುರಿಗೆ ಅನುಸಾರವಾಗಿ ಪ್ರಯತ್ನವನ್ನು ಮಾಡ್ತೇವೆ. ನಾವು ಕೊನೆಗೆ ಆ ಗುರಿಯನ್ನು ಮುಟ್ಟುತ್ತೇವೆ. ಇರ್ಲಿ. ಆಮೇಲೆ ಯಾವುದೇ ಒಂದು ಗುರಿಯನ್ನು ತಲುಪಬೇಕಾದ್ರೆ ನಾವು ಬಾಳಿನಲ್ಲಿ ಸತತವಾಗಿ ಪ್ರಯತ್ನವನ್ನ ನಾವು ಮಾಡ್ತೀವಿ. ಆದ್ರೆ ನೋಡಿ, ಇಲ್ಲಿ ಸ್ವಲ್ಪ ಇದಾಗಿ
ನಾವು ಯಾವುದನ್ನ ಗುರಿ ಅಂತ ಇಟ್ಕೊಳ್ತೀವೋ, ಆದರ್ಶ ಅಂತ ಇಟ್ಕೊಳ್ತೀವೋ, ಅದನ್ನ ನೆರವೇರಿಸೋದಕ್ಕೆ ನಾವು ಸತತವಾಗಿ ಪ್ರಯತ್ನವನ್ನ ಮಾಡ್ತೇವೆ. ಹಾಗೇನೆ ಇಲ್ಲಿ ದೇವರು ಅನ್ನೋದು ಕೂಡ ಒಂದು ಗುರಿ, ಆದರ್ಶ. ಅದೆಂಗಿರ್ಬೇಕು? ನಾನು ಇಟ್ಕೊಂಡು ದೇವ್ರು ಇದೆಯಲ್ಲ, ಅದು ಹೆಂಗಿರ್ಬೇಕು? ನಾನು ಕಟ್ಸೋ ಮನೆ ಇದೆಯಲ್ಲ, ಅದು ಹೆಂಗಿರ್ಬೇಕು? ಏನ್ ಹೇಳ್ತೀವಿ ನಾವು ದೇವ್ರನ್ನ ಆದರ್ಶವಾಗಿ ಇಟ್ಕೊಂಡಾಗ? ಅದು ಹೆಂಗಿರ್ಬೇಕು? ನಮ್ಮ ದೇವರು ಅಂದ್ರೆ ಸಕಲ ಸದ್ಗುಣಗಳ ಸಾಕಾರ ಸ್ವರೂಪವಾಗಿರಬೇಕು. A1 ಕ್ವಾಲಿಟೀಸ್ ಇರಬೇಕು ನಮ್ಮ ದೇವರಿಗೆ. ಫಸ್ಟ್ ಗುರಿ ಅದು ನಂದು. ಆ ಸ್ವರೂಪವನ್ನ ಇಟ್ಕೊಂಡ ಮೇಲೆ ಆ ನಾನು ಕಲ್ಪಿಸ್ಕೊಂಡಂತಹ ದೇವರು ಏನಿದಾನೋ ಅವನ ಸದ್ಗುಣಗಳೇನಿದಾವೋ ಅದರ ಸದ್ಗುಣಗಳನ್ನ ನಾನೇನೆ ಅಳವಡಿಸ್ಕೊಂಡು ನಾನೇ ಯಾಕೆ ದೇವರಾಗಬಾರ್ದು? ಸ್ವಲ್ಪ ಯೋಚನೆಯನ್ನ ಮಾಡೋಣ ಸ್ನೇಹಿತರೆ. ಹಾಗೆ ದೇವರನ್ನು ಅರಿಯೋದಕ್ಕೆ ನಾವು ಜೀವಿತದ ಉದ್ದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಲೂ ಮಾಡ್ತೀವಿ, ಮುಂದಿನೂ ಮಾಡ್ತೀವಿ, ಅನೇಕ ಜನ್ಮಗಳವರೆಗೂ ಕೂಡ ಮಾಡ್ತಾನೆ ಹೋಗ್ತೀವೋ ಏನೋ. ಅಲ್ಲದೆ ದೇವರ ಸದ್ಗುಣಗಳು ನಮ್ಮ ಬಾಳಿನಲ್ಲಿ ಆಚರಣೆಗೆ ತಂದು ನಾವೇನೆ ಆಗ್ಲೇ ಹೇಳಿದ್ನಲ್ಲ, ನಾನೇನೆ ದೇವ್ರ ಯಾಕಾಗಬಾರ್ದು ಅಂತ ಮನುಷ್ಯ ಪ್ರಯತ್ನ ಪಡ್ತಾನೆ. ಉಪನಿಷತ್ತು ಒಂದು ವಾಕ್ಯವನ್ನ ಹೇಳ್ತದೆ, ಒಂದು ಸೂತ್ರವನ್ನ ಹೇಳ್ತದೆ, ಅಹಂ ಬ್ರಹ್ಮಾಸ್ಮಿ ಅನ್ನುತ್ತೆ ಒಂದು ಉಪನಿಷತ್ತು ಸಾರ. ಇರ್ಲಿ, ಈಗ ನೋಡ್ರಿ, ಅಲ್ಲಿ ಒಂದು ವಿಷಯಕ್ಕೆ ನಿಲ್ಸಿರ್ತೀನಿ, ಇನ್ನೊಂದಕ್ಕೆ ಬರೋಣ. ಈಗ ನೋಡ್ರಿ, ನಾವು ಯಾವುದೇ ಪರಿಚಯವಿಲ್ಲದ, ಗೊತ್ತಿರದ ವಸ್ತು ವಿಷಯದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಹೊಸದನ್ನ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಅಂದ್ರೆ ನಮ್ಗೆ ಯಾವುದೇ ಹೊಸದಿದ್ರೆ ಹೊಸದ್ರ ಬಗ್ಗೆ ಪ್ರಶ್ನೆ ಆಗ್ತೀವಲ್ಲ ನಾವು. ಈಗ ನೋಡಿ, ಒಂದು ಕುಟುಂಬದಲ್ಲಿ ಅಮ್ಮ ಮಗ ಇಬ್ರು ಇರ್ತಾರೆ. ಮಗ ಹೇಳ್ತಾನೆ ಅಮ್ಮನಿಗೆ, ಅಮ್ಮ ಇವತ್ತು ನಾನು ಚುಕುರುಟ್ಟು ಪರೋಟ ತಿಂದು ಬಂದೆ ಕಣಮ್ಮ ಅಂತಾನೆ. ಚುಕುರುಟ್ಟು ಪರೋಟ ಇವಳು ವಸ್ತು, ಅದು ಹಂಗಂದ್ರೆ ಏನು? ಅದೆಲ್ಲ ಅದು ವೆಜ್ಜೋ ನಾನ್ ವೆಜ್ಜೋ? ಅದು ತಿಂದು ಬಂದಿದೆಯಲ್ಲ, ಅದು ಎಲ್ಲಿ ತಿಂದು ಬಂದೆ, ಅದು ಹೆಂಗಿತ್ತು, ಏನು ಇತ್ಯಾದಿ ಎಲ್ಲಾ ಪ್ರಶ್ನೆಗಳನ್ನ ಹಾಕಿ ಅವಳು ಚುಕುರುಟ್ ಪರೋಟವನ್ನು ತಿಳ್ಕೊಳ್ತಾಳೆ. ಸರಿನಾ? ನೋಡಿ, ಇದೇ ತರ ತಾಯಿಗೆ ಹಾಗಾದ್ರೆ ಅದು ಈ ತರಹ ಪ್ರಶ್ನೆಗಳನ್ನ ಹಾಕಿ ತಾಯಿ ಉತ್ತರವನ್ನ ಪಡೀತಾಳೆ. ಇದೆಲ್ಲ ನಮಗೆ ಗೊತ್ತಿದೆ. ಅದೇ ತರದಲ್ಲಿ ನೋಡಿ, ಈಗ ನಿಮಗೂ ಅನುಮಾನ ಬರ್ತದೆ. ಆದರೆ ದೇವರ ಬಗ್ಗೆ ಅದು ಏನೂ ಗೊತ್ತಿರದ ವಿಷಯವಾದರೂ, ಪಂಚೇಂದ್ರಿಯಗಳಿಗೆ ನಿಲುಕದೇ ಇದ್ರು, ಯಾವುದೇ ಪುರಾವೆ ಇಲ್ಲದೆ ಹೋದ್ರು ಕೂಡ ದೇವರ ಅಸ್ತಿತ್ವವನ್ನ, ಆಕಾರವನ್ನ, ಪ್ರಭಾವವನ್ನ, ದೇವರ ಗುಣವನ್ನ, ನಡತೆಯನ್ನ ಒಪ್ಪಿಕೊಂಡು ನಾವು ದೇವರನ್ನ ಪೂಜೆ ಮಾಡ್ತೀವಿ. ಇದು ಸರಿನಾ? ಸ್ವಲ್ಪ ಯೋಚನೆ ಮಾಡಿ. ಏನೂ ಗೊತ್ತೇ ಇಲ್ಲಪ್ಪ ನಮ್ಗೆ, ಏನು ಗೊತ್ತೇ ಇಲ್ಲದೆ ಇರೋದನ್ನ ನಂಬಿಕೊಂಡು ನಾವು ಅಷ್ಟೊಂದು ಪೂಜೆ ಮಾಡ್ತೀವಲ್ಲ, ಇದು ಸರಿನಾ? ಎಂದಾದ್ರೂ ಪ್ರಶ್ನೆ ಆಗಿದ್ದೀನ ನಾನು? ಅದು ಯಾಕೆ ಕೆಲವರು ಹೇಳ್ತಾರೆ, ಇಲ್ಲ ಕಣ್ರಿ ದೇವರಿದ್ದಾನೆ, ಅದು ನನ್ನ ನಂಬಿಕೆ ಅಂತ. ನಾನೇನು ಬೇಡ ಅಂದಿಲ್ವಲ್ಲ. ನೋಡಿ, ಇಂತಹ ನಂಬಿಕೆಗಳು ಪ್ರಪಂಚದಲ್ಲಿ ನೂರಾರು ಸಾವಿರಾರು ನಂಬಿಕೆಗಳಿದ್ದಾವೆ. ಪ್ರಪಂಚದ ಬೇರೆ ಬೇರೆ ಕಡೆ ಬೇರೆ ಬೇರೆ ತರದ ನಂಬಿಕೆಗಳಿದ್ದಾವೆ. ಒಂದು ಉದಾಹರಣೆಗೆ ತೆಗೆದುಕೊಳ್ತಾ ಇದ್ದೀನಿ. ಒಂದು
ಬೆಕ್ಕಿನ ಬಗ್ಗೆ ಇರುವ ನಂಬಿಕೆಗಳು. ಬೆಕ್ಕಿನ ಬಗ್ಗೆ ಹೇಳ್ತಾರೆ. ಈಗ ನೋಡಿ, ನಮ್ಮ ನಂಬಿಕೆ ನೋಡ್ಕೊಳ್ಳಿ ಬೆಕ್ಕಿನ ಬಗ್ಗೆ. ನಾವೇನು ಅನ್ಕೊಂಡಿದ್ದೀವಿ, ಬೆಕ್ಕು ನಮ್ಗೆಲ್ಲ ಗೊತ್ತಿದೆ. ಬೆಕ್ಕು ಅಡ್ಡ ಬಂದ್ರೆ ಯಾಕೋ ಸರಿ ಇಲ್ಲ ಕಣೋ ಅಂತ ಗಾಡಿನ ನಿಲ್ಲಿಸಿ 10 ನಿಮಿಷ ತಗೊಂಡು ಮುಂದೋಗ್ತೀವಿ. ಅರ್ಥ ಏನು? ಬೆಕ್ಕುಗಳು ನಮ್ಮ ಪರಿಸರದಲ್ಲಿ ಭವಿಷ್ಯದಲ್ಲಿ ಆಗಬಹುದಾದ ಅನಾಹುತದ ಸುಳಿವನ್ನು ಕೊಡುತ್ತವೆ ಅನ್ನೋದು ನಂಬಿಕೆ. ಅದು ಒಂದು ನಂಬಿಕೆ ನಮ್ದು. ಆಮೇಲೆ ಬೆಕ್ಕಿಗೆ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ಅವು ಮನುಷ್ಯನ ಕಾಮ ಶರೀರವನ್ನು ನೋಡುವಂತಹ ಶಕ್ತಿ ಬೆಕ್ಕಿಗಿದೆ. ಇದೊಂದು ನಂಬಿಕೆ. ಆಮೇಲೆ ಕೆಟ್ಟ ಎನರ್ಜಿಗಳನ್ನ ಅಂದ್ರೆ ದೆವ್ವಗಳನ್ನ ನೋಡಿ ಬೆಕ್ಕುಗಳು ಕಿರುಚುತ್ತವೆ. ಅದೊಂದು ನಂಬಿಕೆ. ಆಮೇಲೆ ಪುರಾತನ ಈಜಿಪ್ಷಿಯನ್ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ, ಬೆಕ್ಕನ್ನ ದೇವರು ಅಂತ ಹೇಳ್ಬಿಟ್ಟು ಆರಾಧನೆಯನ್ನ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಬೆಕ್ಕುಗಳಿಗೆ ಮನುಷ್ಯನ ದುಃಖ ನಿವಾರಣೆ ಮಾಡುವ ಶಕ್ತಿ ಇದೆ. ಬ್ರಿಟನ್ನಿನಲ್ಲಿ ಒಂದು ನಂಬಿಕೆ ಇದು ಬೆಕ್ಕಿನ ಬಗ್ಗೆ. ಅವ್ರು ಹೇಳ್ತಾರೆ, ಬ್ರಿಟನ್ ಅವರು ನಂಬಿಕೆ ಅವ್ರದ್ದು, ಯಾರ ಮನೆಯಲ್ಲಿ ಬೆಕ್ಕು ಇರ್ತದೋ, ಕಪ್ಪು ಬೆಕ್ಕು ಇರ್ತದೋ, ಆ ಮನೆಗೆ ಆ ಕುಟುಂಬ ಏಳಿಗೆ ಆಗುತ್ತದೆ. ಫ್ರೆಂಚ್ ಅವ್ರದ್ದು ಒಂದು ನಂಬಿಕೆ. ಅವ್ರದ್ದೇನ್ ಹೇಳ್ತಾರೆ ಅಂದ್ರೆ, ಫ್ರೆಂಚರು ನೋಡಿ, ಬೆಕ್ಕನ್ನ ತೊಟ್ಟಿಲಲ್ಲಿ ಇಟ್ಟು ತೂಗುವುದರಿಂದ ಸಂತಾನವಿಲ್ಲದವರಿಗೆ ಮಕ್ಕಳಾಗುತ್ತವೆ. ಬಹಳ ಹಿಂದೆ ಅಮೇರಿಕಾದಲ್ಲಿ ಒಂದು ನಂಬಿಕೆ ಇತ್ತು. ನಂಬಿಕೆ ಅವ್ರು ಹೇಳ್ತಾ ಇದ್ರು, ಬೆಕ್ಕಿನ ಮಾಂಸವನ್ನು ಉರಿದು ತಿಂದಾಗ ಕ್ಷಯರೋಗ ನಿವಾರಣೆಯಾಗುತ್ತದೆ. ಸ್ನೇಹಿತರೆ, ಈ ಎಲ್ಲಾ ನಂಬಿಕೆಗಳನ್ನು ನಾನು ಇದರಲ್ಲೇ ಪಟ್ಟಿ ಮಾಡ್ಕೊಂಡು ಹೇಳಿದ್ದು. ಇದರಲ್ಲಿ ನಮ್ದು ಯಾವುದೂ ಇಲ್ಲ. ಇವರು ವಿಜ್ಞಾನಿಗಳಾಗಿರೋದ್ರಿಂದ ಅವರು ಕರೆಕ್ಟ್ ಆಗಿ ಇದು ಮಾಡಿರ್ತಾರೆ. ಈಗ ನೋಡಿ, ಒಂದು ಬೆಕ್ಕಿನ ಬಗ್ಗೆ ಅಷ್ಟೊಂದು ನಂಬಿಕೆಗಳಿದಾವೆ ಜನರಿಗೆ. ಹಾಗೇನೆ ಇದೇ ಪ್ರಪಂಚದಲ್ಲಿ ದೇವರ ಬಗ್ಗೆ ಲೆಕ್ಕವಿಲ್ಲದಷ್ಟು ನಂಬಿಕೆಗಳಿದಾವೆ. ಆ ನಂಬಿಕೆಗಳ ಬಗ್ಗೆ ಯಾವ ಪ್ರಶ್ನೆಯನ್ನೂ ಕೇಳದೆ, ಎಳ್ಳಷ್ಟು ಸಂಶಯ ಪಡೆದೆ ದೇವರು ಇದ್ದಾನೆ ಎಂಬುದನ್ನು ನಂಬಿ ದೇವರನ್ನು ಆರಾಧನೆ ಮಾಡ್ತೇವೆ. ಇದು ಸರಿನಾ? ಯೋಚನೆ ಮಾಡೋದಕ್ಕೆ ನಿಮಗೆ ಬಿಟ್ಟಿರ್ತೀನಿ ನಾನು. ಈಗ ಈ ನಂಬಿಕೆ ಪ್ರಪಂಚದಲ್ಲಿ ಇದು ಈಗ ನೋಡಿ, ಒಂದು ಸ್ವಲ್ಪ ಯೋಚನೆಯನ್ನ ಮಾಡ್ತಾ ಹೋಗೋಣ. ಇಲ್ಲಿ ದೇವರು ಅನ್ನೋದು ಒಂದು ವಸ್ತು ಅಲ್ಲ. ವಸ್ತು ಆದ್ರೂ ಗೊತ್ತಾಗುತ್ತಾನೆ, ವಸ್ತುನೂ ಅಲ್ಲ, ಅದೊಂದು ಶಕ್ತಿಯೂ ಅಲ್ಲ, ನಮಗೆ ಗೊತ್ತಿಲ್ವಲ್ಲ. ವ್ಯಕ್ತಿಯೂ ಅಲ್ಲ. ಅದು ದೇವರು ಅನ್ನೋದಕ್ಕೆ ಒಂದು ನಂಬಿಕೆಗಳು ಸೇರ್ಕೊಂಡಿಲ್ಲ, ನೂರಾರು ನಂಬಿಕೆಗಳು ಸೇರ್ಕೊಂಡು ದೇವರು ಸೃಷ್ಟಿಯಾಗಿದ್ದಾನೆ. ಆಮೇಲೆ ಈ ನಂಬಿಕೆಗಳು ಎಲ್ಲಿಂದ ಬಂದವು ಅಂತ ಹೇಳಿದ್ರೆ, ಈ ಪ್ರಪಂಚವು, ಈ ನಂಬಿಕೆ ಪ್ರಪಂಚ, ದೇವರ ಬಗ್ಗೆ ನಂಬಿಕೆ ಪ್ರಪಂಚ ವೈಯಕ್ತಿಕತೆಯಿಂದ ಬಂದು ಒಬ್ಬೊಬ್ಬಂದು ಒಂದೊಂದು ನಂಬಿಕೆ ಅದು ಅಲ್ಲಿ ಸೇರ್ಕೊಳ್ತು. ಪರಂಪರೆಯಿಂದ ಬಂದ ನಂಬಿಕೆ ಸೇರ್ಕೊಳ್ತು. ನಮ್ ತಾತ ಯಾವುದೋ ಒಂದು ದೇವರನ್ನು ಪೂಜೆ ಮಾಡ್ತಾ ಇದ್ದೇನೆ, ಅದನ್ನ ಈ ಪೂಜೆ ಮಾಡಬೇಕು, ನಂಬಿಕೆಯಿಂದ ಬಂತು, ಕುಟುಂಬದಿಂದ ಬಂತು, ಐತಿಹಾಸಿಕವಾಗಿ ನಂಬಿಕೆ ಬಂತು, ಮುಂತಾಗಿ ಅನೇಕ ನೆಲೆಗಳಿಂದ ಬಂದ ಎಲ್ಲಾ ನಂಬಿಕೆಗಳ ಮೊತ್ತವೇ ದೇವರು. ಇಷ್ಟೇ ಅಲ್ಲ ಸ್ನೇಹಿತರೆ, ಆ ನಂಬಿಕೆಗಳ ಬಗ್ಗೆ ಹೊಸ ನಂಬಿಕೆಗಳು ಸೇರಿಕೊಳ್ಳುತ್ತವೆ.
ನಿಮ್ಗೊಂದು ಆಶ್ಚರ್ಯ ಆಗ್ಬೋದು. ನನಗಂತೂ ನಾನು ಇಲ್ಲಿ ಓಡಾಡಿದವನು ಚಿಕ್ಕ ಹುಡುಗನಾಗಿದ್ದಾಗ ಇಲ್ಲೊಂದು ದೇವಸ್ಥಾನ ಇತ್ತು, ಪ್ಲೇಗದಮ್ಮನ ದೇವಸ್ಥಾನ ಅಂತ. ನಂಬಿಕೆ ನೋಡ್ರಿ, ಯಾವುದೋ ಈಗ 300-400 ವರ್ಷಗಳ ಹಿಂದೆ ಪ್ಲೇಗ್ ರೋಗ ಬರ್ತಾ ಇತ್ತು. ಪ್ಲೇಗ್ ರೋಗವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ದೇವರನ್ನ ನಂಬಿಕೊಂಡಿದ್ರು. ಹೊಸ ದೇವತೆಗೆ ಇವ್ರು ಹೆಸರು ಕೊಟ್ಟಿದ್ದೇನು ಅಂದ್ರೆ ಪ್ಲೇಗದಮ್ಮ ಅಂದ್ಬಿಟ್ರು. ಆ ಪ್ಲೇಗದಮ್ಮನ ದೇವಸ್ಥಾನ ಬಹಳ ಹಳೆ ಕಾಲದಲ್ಲಿ ನಾವು ಅದು ನೋಡ್ತಾ ಇದ್ವಿ. ಇವತ್ತು ಅದು ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ. ಸೊ ನೀವು ಪ್ಲೇಗದಮ್ಮನ ಕೃಪೆಗೆ ಪಾತ್ರರಾಗಲು ನಾವೊಂದು ಕಾರ್ತೀಕ ಮಾಸವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಕಾಣಿಕೆಯನ್ನು ಕೊಡಿ. ಅವ್ರು ಬಂದಾಗ ನಮ್ಮನೆ ಕತೆ ನೋಡ್ರಿ. ಪ್ಲೇಗದಮ್ಮ ಕೇಳ್ರಿ, ಕಾರ್ತೀಕ ಅಂತೆ 300 ರೂಪಾಯಿ ತಗೊಂಡು ಕೊಟ್ರಪ್ಪ. ಏನ್ ಮಾಡೋದು? ಎಸ್, ಅದು ಹೊಸ ದೇವರು ಇತ್ತೀಚೆಗೆ. ಸೊ ಈ ತರದಲ್ಲಿ ಇದೆ ಸ್ನೇಹಿತರೆ, ನಂಬಿಕೆ ನೋಡಿ. ಈ ತರಹ ಪ್ರಪಂಚದಲ್ಲಿ ನಂಬಿಕೆ ಇತ್ತಲ್ಲ, ಇದು ಏನಾಯ್ತು ನಂಬಿಕೆ ಅಂತ ಹೇಳಿದ್ರೆ 1850 ವರ್ಷ ಅಂದ್ರೆ 18ನೇ ಶತಮಾನದ ಪೂರ್ವಾರ್ಧದಲ್ಲಿ ಒಂದು ಬದಲಾವಣೆ ಆಯಿತು ಪ್ರಪಂಚದಲ್ಲಿ. ಏನ್ ಬದಲಾವಣೆ ಆಯಿತು ಅಂತ ಹೇಳಿದ್ರೆ 1800ರಿಂದ ಇತ್ತೀಚೆಗೆ 50 ವರ್ಷಗಳ ಕಾಲ ವೈಜ್ಞಾನಿಕ ಚಿಂತನೆಗಳು ಸ್ಟಾರ್ಟ್ ಆದವು ಸ್ನೇಹಿತರೆ. ಅನ್ವೇಷಣೆಗಳು ಸ್ಟಾರ್ಟ್ ಆದವು, ಪ್ರಯೋಗಗಳನ್ನು ಸ್ಟಾರ್ಟ್ ಆದವು. ಇದು ವೈಜ್ಞಾನಿಕ ಬೆಳವಣಿಗೆಯ ವೇಗ ಏನಿತ್ತು ಅದು ಬಹಳ ಹೆಚ್ಚಾಯಿತು. ಆಗ ಈ ತರಹ ವೈಜ್ಞಾನಿಕ ಸಂಶೋಧನೆ ಮಾಡಿದಂತಹ, ಬನ್ನಿ ಮೇಡಮ್ ನೋಡಿ, ವೈಜ್ಞಾನಿಕ 1850ರಲ್ಲಿ ಏನಾಯ್ತು? 1818ನೇ ಶತಮಾನದ ಪೂರ್ವಾರ್ಧದಲ್ಲಿ ಪರಿಸರ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಅನ್ನೋನು, ಅವನು ಪಳೆಯುಳಿಕೆಗಳನ್ನು ಸಂಶೋಧನೆಯನ್ನ ಮಾಡ್ತಾನೆ. ಪ್ರಪಂಚದಾದ್ಯಂತ ಅವನು ಸಂಚಾರವನ್ನ ಮಾಡ್ತಾನೆ. ಪ್ರಾಣಿಗಳ ಮೂಳೆಗಳನ್ನ, ಪಳೆಯುಳಿಕೆಗಳನ್ನ ಅಧ್ಯಯನವನ್ನ ಮಾಡ್ತಾನೆ. ಕೊನೆಗೆ ಅವನು ಒಂದು ವಿಷಯಕ್ಕೆ ಬರ್ತಾನೆ. ಇವರು ನೈಸರ್ಗಿಕ ಆಯ್ಕೆಯ ಮೂಲಕ ಜೀವಿಗಳು ವಿಕಾಸವಾಗುತ್ತವೆ. ಆಮೇಲೆ ಮಂಗನಿಂದ ಮಾನವ ವಿಕಾಸಗೊಂಡನು. ಈ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸ್ತಾರೆ. ಆಮೇಲೆ ಒಂದು ವೈಜ್ಞಾನಿಕ ಗ್ರಂಥವನ್ನ ಅವರು ಬಿಡುಗಡೆ ಮಾಡ್ತಾರೆ. ಆರಿಜಿನ್ ಆಫ್ ಸ್ಪೀಸೀಸ್ ಎಂಬ ಸಂಶೋಧನಾ ಗ್ರಂಥವನ್ನ ಮುಂದಿಡ್ತಾರೆ, ಪ್ರಪಂಚದ ಮುಂದಿಡ್ತಾರೆ. ಅದು ಒಂದು ಕಡೆಗೆ. ಇನ್ನೊಬ್ಬ ವಿಜ್ಞಾನಿ ಥಾಮಸ್ ಹಕ್ಸ್ಲಿ ಅನ್ನೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಪ್ರಾಣಿಶಾಸ್ತ್ರ, ದೇವರು ಅನ್ನೋ ನಂಬಿಕೆ ಏನಿದೆಯೋ ಇದೆಷ್ಟು ಆಳವಾಗಿ ಬೇರೂರು ಬಿಟ್ಟಿದೆ ಅಂತ ಹೇಳಿದ್ರೆ, ದೇವರು ಎಂಬ ಪದ ಈಗಲೂ ಇಂದಿನಷ್ಟೇ ನಂಬಿಕೆ, ಧರ್ಮ, ಪರಿಸರದಲ್ಲಿ ಗಾಢವಾಗಿ ಬೇರು ಬಿಟ್ಟಿದೆ. ವೈಜ್ಞಾನಿಕ ಇದು ಏನು ಹೇಳ್ತದೆ ಅಂದ್ರೆ, ಅದು ಆ ನಂಬಿಕೆಗಳು ಏನ್ ಹೇಳ್ತವೆ ಅಂದ್ರೆ, ವೈಜ್ಞಾನಿಕ ನಿಲುವು, ನಂಬಿಕೆಗಳು ಎಲ್ಲವೂ ಕೂಡ ಅದಕ್ಕೂ ನನಗೂ ಏನೂ ಸಂಬಂಧವಿಲ್ಲ ಅಂತ ಹೇಳಿ ವಿಜ್ಞಾನವನ್ನು ಧಿಕ್ಕರಿಸುತ್ತವೆ ಧರ್ಮಗಳು. ಒಂದಿನ ಧರ್ಮಶಾಸ್ತ್ರಗಳು, ನಂಬಿಕೆಗಳು, ಆಚರಣೆಗಳು ಇಂದಿಗೂ ಪವಿತ್ರ, ಸತ್ಯ ಎಂದು ಗಾಢವಾಗಿ ನಂಬಿವೆ ಧರ್ಮಗಳು. ಒಂದು
ಉದಾಹರಣೆ ಸ್ನೇಹಿತರೆ, ಬೈಬಲ್ನಲ್ಲಿ ಅಂದರೆ ಕ್ರೈಸ್ತ ಧರ್ಮದಲ್ಲಿ ಒಂದು ಅವ್ರದ್ದು ನಂಬಿಕೆ, ದೇವರನ್ನ ಮತ್ತು ಆತನ ಒಬ್ಬನೇ ಮಗ ಯೇಸುವನ್ನ ನಂಬುವವರಿಗೆ ದೇವರು ಶಾಪವನ್ನು ಕೊಡುವುದಿಲ್ಲ. ಯಾರು ಯೇಸುವನ್ನ ನಂಬುವುದಿಲ್ಲವೋ ಮತ್ತೆ ಅವರ ಬಗ್ಗೆ ಅನುಮಾನವನ್ನು ಪಡುತ್ತಾರೋ ಅವರು ಪಾಪಿಷ್ಠರು. ಇದು ಬೈಬಲ್ನಲ್ಲಿರುವಂಥ ಒಂದು ವಾಕ್ಯ. ಅದನ್ನ ಇವರು ಸೋಮಯಾಜಿಯವರು ನೋಟ್ ಮಾಡಿದ್ದಾರೆ. ಇದು ಒಂದು ವಿಷಯ ಆಯ್ತು ಸ್ನೇಹಿತರೆ. ಅಲ್ಲ, ನಂಬಿಕೆಗಳು ಹೇಗೆ ಇರ್ತವೆ ಅಂತ. ಇಸ್ಲಾಂ ಧರ್ಮದಲ್ಲಿ ಏನು ಹೇಳ್ತದೆ ಅಂದರೆ, ದೇವರನ್ನ ನಂಬದವರನ್ನು ಕಾಫಿರರು ಅಂತ ಗುರುತು ಮಾಡ್ತಾರೆ. ಈಗ ಕಾಫಿರರು ಅಂತ ಹೇಳಿದ್ರೆ ಸಮಾಜಕ್ಕೆ ಕೆಟ್ಟವರು ಅಂತ. ಅಷ್ಟೇ ಅಲ್ಲ, ಯಾರು ಅಲ್ಲಾಹನನ್ನು ನಂಬಿರ್ತಾರೋ ಅವರ ವೈರಿಗಳು ಇವರು ಕಾಫಿರರು ಅಂತ ಹೇಳ್ತಾರೆ. ಅಂದ್ರೆ ಅದ ಅರ್ಥ ಏನಾಯ್ತು ಅಂತ ಹೇಳಿದ್ರೆ, ಆ ಧರ್ಮ ಏನು ಹೇಳ್ತಾ ಅಂತ ಹೇಳಿದ್ರೆ, ಯಾರೋ ಈ ಧರ್ಮವನ್ನು ನಂಬ್ತಾರೋ ಅವ್ರು ಮಾತ್ರ ಶ್ರೇಷ್ಠರು, ಉಳಿದವರು ಕನಿಷ್ಠರು ಅನ್ನೋ ಒಂದು ಅರ್ಥವನ್ನ ಅಲ್ಲೇ ಕೊಡ್ತದೆ ಸ್ನೇಹಿತರೆ. ಅದೀಗ ಬಿಡಿ. ಆಮೇಲೆ ಬೌದ್ಧ ಧರ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅವರು ಹೇಳ್ತಾರೆ ಸೃಷ್ಟಿಕರ್ತ ದೇವರ ಅಸ್ತಿತ್ವವನ್ನು ನಿರಾಕರಿಸುತ್ತವೆ ಎರಡೂ ಧರ್ಮಗಳು. ದೇವರ ಬಗ್ಗೆ ಬುದ್ಧ ಎಲ್ಲಿಯೂ ಕೂಡ ಏನನ್ನೂ ಹೇಳುವುದಿಲ್ಲ. ಮಾನವನ ನೈತಿಕ ಬದುಕಿಗೆ ದೇವರು ಅಗತ್ಯ ಇಲ್ಲ ಅಂತ ಅವರು ಹೇಳ್ತಾರೆ ಸ್ನೇಹಿತರೆ. ದೇವರನ್ನು ಇನ್ನೊಂದು ಅವರು ಹೇಳ್ತಾರೆ, ಅಲ್ಲ, ದೇವರನ್ನ ಸೃಷ್ಟಿ ಮಾಡಿದ ಮಾನವ ದೇವರನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಒಳ್ಳೆ ದೇವಸ್ಥಾನ ಕಟ್ಟಿಸ್ತಾನೆ, ದೇವರನ್ನ ಅದರೊಳಗಡೆ ಇಡ್ತಾನೆ, ಬೀಜ ಹಾಕ್ತಾನೆ, ಕಾವಲುಗಾರರನ್ನ ಇಡ್ತಾನೆ. ಯೋಚನೆ ಮಾಡಿ, ಸುಮ್ಮನೆ ಯೋಚನೆಯನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ. ಇದಾಯ್ತು. ಆಮೇಲೆ ಜೈನ ಮತ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೃಷ್ಟಿ ಮತ್ತು ಸೃಷ್ಟಿಕರ್ತ ದೇವರೆಂಬ ಎರಡೂ ಅದು ಕೂಡ ನಿರಾಕರಿಸುತ್ತವೆ. ಅವರು ಹೇಳ್ತಾರೆ, ಅಲ್ಲ, ವಿಶ್ವಕ್ಕೆ ಆದಿ ಮತ್ತು ಅಂತ್ಯ ಇಲ್ಲ ಅಂದ ಮೇಲೆ ಸೃಷ್ಟಿಕರ್ತ ಯಾಕೆ ಬೇಕು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅವರು ಜೈನ ಮತದಲ್ಲಿ ದೇವರು ಅನ್ನೋದು ಜೀವಿಯಲ್ಲ, ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುವು ಅಲ್ಲ, ಅದರ ಬದಲಿಗೆ ನಮ್ಮ ಒಳಗಡೆ ಇರುವಂತಹ ಪರಿಶುದ್ಧ ಆತ್ಮವನ್ನೇ ಅವರು ಇದು ಹೇಳ್ತಾರೆ, ದೇವರು ಅಂತ ಹೇಳ್ತಾರೆ ಸ್ನೇಹಿತರೆ. ಅಲ್ಲಿಗಾದ ಬಿಡೋಣ. ಮನುಷ್ಯ ನಂಬಿಕೊಂಡಂತಹ ದೇವರಿಗೆ ದೇವರು ಇವನು ಹೇಳ್ದಂಗೆ ಕೇಳಬೇಕು. ಈ ಮನುಷ್ಯ ಹೇಳ್ದಂಗೆ ದೇವ್ರು ಕೇಳಬೇಕು ಅಂದ್ರೆ ಮನುಷ್ಯ ದೇವರನ್ನ ತನ್ನ ಏಜೆಂಟ್ ಆಗಿ ಮಾಡ್ಕೊಂಡಿದ್ದಾನೆ. ನೋಡೋಣ ಇಲ್ಲಿ ಮುಂದೆ ಏನ್ ಹೇಳ್ತಾರೆ ಅಂತ. ಒಬ್ಬೊಬ್ಬರ ಮನಸ್ಸು ಒಂದೊಂದು ದೇವರನ್ನು ಸೃಷ್ಟಿ ಮಾಡುತ್ತದೆ. ದೇವರಿಗೆ ಇರಬೇಕಾದ ಎಲ್ಲಾ ಗುಣವಿಶೇಷಗಳನ್ನು ಅವರೇ ಕಲ್ಪಿಸಿಕೊಡುತ್ತಾರೆ. ನಮ್ ದೇವರು ಹಿಂಗಿರ್ಬೇಕು, ಹಿಂಗಿರ್ಬೇಕು, ಹಿಂಗಿರ್ಬೇಕು ಅಂತ. ನನ್ನ ದೇವರು ಹೇಳ್ತಾರೆ ನಿಷ್ಕಳಂಕ, ದಯಾಮೂರ್ತಿ, ಸರ್ವಜ್ಞ, ಸದಾ ನನ್ನನ್ನು ನೋಡುತ್ತಾ ಇರ್ತಾನೆ, ನನ್ನ ಮಾತು ಕೇಳ್ತಾನೆ, ನಾನು ಕೇಳಿದ್ದನ್ನು ಕೊಡ್ತಾನೆ, ನಾನು ಕೊಟ್ಟಿದ್ದನ್ನು ಇಸ್ಕೊಳ್ತಾನೆ. ದೇವರು ನೀವೇನಾರ ಕೊಡಪ್ಪ, ಎಂದಾದರೂ ಬೇಡ ಅಂದಿದ್ದಾನ? ಯಾವ ಥರದಲ್ಲಾದರೂ ಎಡೆ ಹಿಡೀರಿ, ದೇವ್ರೆಂದಾದರೂ ಬೇಡಿದಾನ? ಬೇಡ ಅಂದಿದ್ದಾನ? ಸ್ವಲ್ಪ ಯೋಚನೆಯನ್ನು ಮಾಡೋಣ ಅಷ್ಟೇ ಸ್ನೇಹಿತರೆ. ಈಗ ನೋಡಿ, ಸೊ ಈ ತರಹ ಅವನು ದೇವರ ಬಗ್ಗೆ ಆ ತರಹ ನಂಬಿಕೆ. 500 ರೂಪಾಯಿ
ಸಹಸ್ರ ಬಿಲ್ವಪಾರ್ಚನೆಗೆ 1001 ರೂಪಾಯಿ. ಸ್ನೇಹಿತರೆ, ಇವನು ಅಷ್ಟು ಫಿಕ್ಸ್ ಮಾಡ್ತಾನೆ, ದೇವರು ಅದಕ್ಕೆ ತಕ್ಕ ಹಾಗೆ ಅವರಿಗೆ ಫಲವನ್ನು ಕೊಡಬೇಕು. ಇವನು ಕೊಟ್ಟಿರೋದು 200 ರೂಪಾಯಿ ಗೀತನಿಗೆ, ದೇವರು 500 ರೂಪಾಯಿ ಫಲ ಕೊಡೋಂಗಿಲ್ಲ. ಯಾಕೆಂದರೆ ಅವನ್ನ ಹಾಕ್ಸಿರೋದೇನೆ 200 ರೂಪಾಯಿಗೆ 500 ರೂಪಾಯಿನ ಕೊಟ್ಟರೆ ಹೆಂಗಿರ್ತದೆ? ಆದ್ದರಿಂದ ದೇವ್ರಿಗೂ ಗೊತ್ತಾಗುತ್ತೆ, ಅಲ್ಲೇ ಅವ್ರು ಹೇಳ್ದಂಗೆ ಕೇಳಬೇಕು, ಇಲ್ಲ ಅಂದ್ರೆ ನಾನು ಮಹತ್ವ ಕಡಿಮೆ ಆಗಿಬಿಡ್ತದೆ ಅಂತ. ಸ್ನೇಹಿತರೆ, ನಾನು ಹೇಳ್ತಾ ಇರೋದು ತಮಾಷೆ ಅನಿಸಿದ್ರು ಕೂಡ ಕೆಲವು ಸಲ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಶ್ನೆನೇ ಹಾಕೋದಿಲ್ಲ, ಏಕದಮ್ ನಂಬ್ಕೊಂಡ್ಬಿಡ್ತೀವಿ. ಅಂದರೆ ಪ್ರಶ್ನೆ ಆಗ್ತಾ ಹೋದಾಗ ನಮಗೊಂದು ರೀತಿ ವಿವೇಚನೆಯ ಮೂಡುತ್ತೆ. ಸ್ನೇಹಿತರೆ, ಯಾವುದು ಗೊತ್ತಿಲ್ವೋ ಅದ್ರ ಬಗ್ಗೆ ವಿವೇಚನೆಯನ್ನು ಮೂಡ್ತಾ ಇದೆ ನೋಡಿ. ಆ ತರಹ ಆಮೇಲೆ ಅವನೇನು ಹೇಳ್ತಾನೆ ಅಂದರೆ, ಕೊನೆಗೆ ಅದೇ ದೇವರನ್ನು ನಂಬ್ಕೊಂಡಿರೋನು ಹೇಳ್ತಾನೆ, ಅದೇ ಮಾನವ ತನ್ನ ನಂಬಿಕೆಯನ್ನು ದೇವ್ರ ಪರವಾಗಿ ಹೇಳ್ತಾನೆ, ದೇವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಕೂಡ್ದು, ಭಾಳ ಹುಷಾರಾಗಿರು ನೀನು. ದೇವರು ಅಂದ್ರೆ ಏನು ತಿಳ್ಕೊಂಡೆ ನೀನು? ತಮಾಷೆ ವಸ್ತು ಅಂತ ತಿಳ್ಕೊಂಡಿಯಾ? ಅವನನ್ನು ಪ್ರಶ್ನೆ ಮಾಡಬಾರ್ದು. ದೇವ್ರಿಗೆ ಏನು ಅಪ್ಪಣೆ ಕೊಟ್ಟಿದೆ ಅದ್ರಂಗೆ ನಡ್ಕೊಳ್ಳೋದು ಕಲ್ತ್ಕ ನೀನು ಅಂತ ಯಾರು ಏಜೆಂಟ್ ಹೇಳ್ತಾ ಹೋಗ್ತಾನೆ. ಧರ್ಮದರ್ಶಿಗಳು ಇರ್ತಾರಲ್ಲ ಅವರು. ಆದ್ದರಿಂದ ದೇವರು ಅವನಿಷ್ಟದ ಪ್ರಕಾರ ನಡೀತಾನೆ ಹೊರತು ನೀನು ಹೇಳ್ದಂಗೆ ನಡೆಯಲ್ಲ. ಆದ್ದರಿಂದ ಅವ್ನು ಏನು ಹೇಳ್ತಾರೆ ಅದನ್ನು ಕೇಳು ಅಂತ. ಅಲ್ಲಪ್ಪ, ದೇವರು ಹಿಂಗೆ 3 ಕುರಿಗಳನ್ನು ಒಪ್ಸು ಅಂತ ಹೇಳ್ಬಿಟ್ಟಿದ್ದಾನಲ್ಲ, ಎಲ್ಲಿಂದ ನಾನು ತರೋಣ? ಅದೆಲ್ಲ ಬೇಡ ಕಣಪ್ಪ, ದೇವ್ರು ಹೇಳಿದ್ದಾನೆ, ನೀನು ಕೇಳು. ಇರಲಿ, ಇದನ್ನು ನಾನು ಹೆಚ್ಚು ಇದು ಮಾಡೋಕ್ಕೋದಿಲ್ಲ. ಆಮೇಲೆ ಒಂದು ಯೋಚನೆಯನ್ನು ಮಾಡೋಣ ಸ್ನೇಹಿತರೆ. ದೇವ, ಈಗ ಸೂರ್ಯನನ್ನು ನಾವು ದೇವರು ಅಂತ ಹೇಳ್ತೀವಿ, ಹೌದು. ಅವನ ಇಷ್ಟದ ಪ್ರಕಾರ ನಾವು ಬಯಸದೇ ಹೋದರೂ ಕೂಡ ಅವನದೇ ದಿನಚರಿಯಂತೆ ಉದಯವಾಗ್ತಾನೆ, ಅಸ್ತವಾಗ್ತಾನೆ, ಶಾಖ ಕೊಡ್ತಾನೆ, ಬೆಳಕು ಕೊಡ್ತಾನೆ. ಇದರಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದ್ದರಿಂದನ ಅಂತೂ ದೇವರು ಇವನ ಮಾತು ಕೇಳಲ್ಲ ಅಂದಂಗೆ ಆಯ್ತಾ? ಅವನೇ ಹೇಳ್ತಾನೆ ಇವನ್ನೆಲ್ಲವನ್ನ, ನಾವು ಕಾಣ್ತೀವಲ್ಲ. ಎಸ್, ಇನ್ನೊಂದು ಸ್ವಲ್ಪ ಚಿಂತನೆಯನ್ನು ಹಂಗೆ ಮುಂದುವರ್ಸೋಣ. ದೇವರು ನನ್ನ ಮೇಲೆ ಪ್ರೀತಿ ಕರುಣೆ ತೋರಿಸ್ತಾನೆ, ಮಾನವರು ದೇವರನ್ನು ಪ್ರಶ್ನಿಸಬಾರ್ದು ಅಂತ 2 ಥರ ಉತ್ತರ ಆದಂಗೆ ಆಯ್ತಲ್ಲ. ಒಂದು ಮೊದಲೇನು ಹೇಳ್ದ? ದೇವರು ನಮ್ಮನ್ನು ಪ್ರೀತಿಸ್ತಾನೆ, ನನ್ನನ್ನು ಕರುಣೆಯಿಂದ ನೋಡ್ಕೊಳ್ತಾನೆ ಅಂತ ಇವನು ಹೇಳ್ದನು. ಇನ್ನೊಂದು ಸಲ ಏನು ಹೇಳ್ತಾನೆ? ದೇವರನ್ನು ಮಾತ್ರ ಪ್ರಶ್ನಿಸಬಾರ್ದು ಅಂತ ಹೇಳ್ತಾನೆ. ಅಂದರೆ ಇಬ್ಬಂದಿಯ ಮನಸ್ಸು ಒಂದಾಯಿತು. ಅದು ದೇವರು ಪ್ರೀತಿನೂ ತೋರಿಸ್ತಾನೆ, ಶಾಪನೂ ಆಗ್ತಾನೆ. ಅನುಭವಿಸೋದು ನಿನ್ನ ಕೆಲಸ ಕಣೋ ಅಂತ ಹೇಳ್ತಾನೆ. ಒಳ್ಳೆಯವರಿಗೆ ಆಶೀರ್ವಾದ ಮಾಡ್ತಾನೆ, ಕೆಟ್ಟವರಿಗೆ ಶಾಪ ಆಗ್ತಾನೆ. ಯಾರು? ದೇವರು ಅನ್ನೋ ಶಕ್ತಿ. ಸ್ನೇಹಿತರೆ, ಒಂದು ಸ್ವಲ್ಪ ಯೋಚನೆ ಮಾಡೋಣ. ವಿದ್ಯುತ್ ಅನ್ನೋದು ಒಂದು ಶಕ್ತಿ ಪ್ರಕೃತಿಯಲ್ಲಿದೆ. ವಿದ್ಯುತ್ತು ಶಕ್ತಿ, ಪ್ರಕೃತಿ, ಅದು ಇಲ್ಲಿದೆ, ನಾವು ಅನುಭವಿಸ್ತಾ ಇದ್ದೀವಿ. ಆ ವಿದ್ಯುತ್ ಶಕ್ತಿ ಕೆಟ್ಟವರಿಗೆ ಶಾಖ ಹೊಡೆಯುತ್ತದೆ, ಒಳ್ಳೆಯವರಿಗೆ ಶಾಖ ಹೊಡೆಯಲ್ಲ. ಸರಿನಾ? ನಮ್ಮನೆಯವ್ರು ಅದು ಯಾವುದೋ ಸ್ವಿಚ್ ಹಾಕಕ್ಕೆ ಹೋಗ್ಬಿಟ್ಟು ಶಾಕ್ ಹೊಡಿತು ಅಂದರೆ ಅವ್ರಿಗೆ ಶಾಕ್ ಹೊಡೆದಾಗ ಅವ್ರಿಗೆ ಏನು ಇರಲಿ. ಸ್ನೇಹಿತರೆ, ಅದು ಬೇಡ. ಈಗ ನೋಡಿ, ನಾವು ಎಷ್ಟೆಷ್ಟು ನಂಬ್ಕೊಳ್ತೀವಿ ಅಂತ. ದೇವರು ತಾವು ಬಯಸಿದ್ದು ದೊರೆತಾಗ ಅದು ದೇವರ ಪ್ರಸಾದ ಅಂತ ಹೇಳ್ತೀವಿ. ಬಯಸಿದ್ದು ಸಿಗದಿದ್ದಾಗ ನನ್ನ ಹಣೆ ಬರಹ ಅಂತ ಹೇಳ್ತೀವಿ. ಸರಿನಾ? ನೋಡಿ, ಅಲ್ಲಿ ಹಂಗಂದನು, ಇಲ್ಲಿ ಹಿಂಗಂತಾನೆ. ಎಸ್, ಆದ್ದರಿಂದ ಸ್ನೇಹಿತರೆ, ಇದು ದೇವರು ಅನ್ನೋದು ಸೃಷ್ಟಿಯಲ್ಲಿ ಹೆಂಗೆ ಹುಡ್ತು?
ಮನುಷ್ಯ, ಆದಿ ಮನುಷ್ಯ, ಪ್ರಾರಂಭದ ಮನುಷ್ಯ ಪ್ರಕೃತಿಯ ಘಟನೆಗಳನ್ನು ನೋಡ್ತಾನೆ. ಮಿಂಚು, ಗುಡುಗು, ಮಳೆ ಇತ್ಯಾದಿಗಳನ್ನೆಲ್ಲ ನೋಡಿಬಿಟ್ಟು ಇವನಿಗೆ ಗಾಬರಿ ಆಗೋಗ್ಬಿಡ್ತದೆ ಮಾನವನಿಗೆ, ಆಗಿನ ಮಾನವನಿಗೆ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲ ಇದೆಲ್ಲ ಹೆಂಗಾಗಿರ್ಬೋದು, ದೇವ್ರು ಇದನ್ನೆಲ್ಲ ಇದು ಹೆಂಗೆ ಮಾಡಿರ್ಬೋದು ಅಂತನ ಅವನು ತನ್ನ ನಂಬಿಕೆಯನ್ನು ಸೃಷ್ಟಿಯ ಕಡೆಗೆ ತೆಗೆದುಕೊಂಡು ಹೋಗ್ತಾನೆ. ಸೃಷ್ಟಿ, ಮನುಷ್ಯ ಭಯ ಬಿದ್ದು ಬಿಡ್ತಾನಲ್ಲ, ದೇವ್ರು ಇಷ್ಟೆಲ್ಲ ಮಾಡಿರ್ತಾನೆ, ಇಷ್ಟೆಲ್ಲ ಮಾಡಿರ್ಬೇಕಾದ್ರೆ ಅವನು ದೊಡ್ಡನಿರ್ಬೋದು, ಈ ಸೃಷ್ಟಿಗೂ ದೇವರಿಗೂ ಅವನು ಕನೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಸ್ನೇಹಿತರೆ. ಆದರೆ ನೋಡಿ, ಎಲ್ಲ ಧರ್ಮ ಒಂದು ಕತೆ ಬರ್ತದೆ, ಅದು ಅಮೇರಿಕನ್ ಇಂಡಿಯನ್ನರ ಕತೆ. ರೆಡ್ ಇಂಡಿಯನ್ಸ್ ಅಂತ ಇದ್ದಾರೆ ಅಮೇರಿಕದ ದ್ವೀಪಗಳಲ್ಲಿ. ಅವ್ರದ್ದು ಒಂದು ಪುರಾಣದ ಕತೆ, ಸೃಷ್ಟಿ ಹೆಂಗಾಯಿತು ಅಂತ ಅವ್ರ ಕತೆ, ಪುರಾಣದಲ್ಲಿ ಬರುವಂಥ ಕತೆ. ಮೊದಲಿಗೆ ಈ ಸೃಷ್ಟಿ ಏನಿತ್ತು, 2 ಓಳಾಗಿತ್ತಂತೆ. ಮೇಲಿನ ಓಳು ಆಕಾಶದ ಕಡೆಗಿತ್ತು, ಕೆಳಗಿನ ಓಳು ನೀರು ಕಡೆಗಿತ್ತು. ಆಕಾಶದಲ್ಲಿ ಎಲ್ಲೆಲ್ಲೂ ಮಣ್ಣು ಓಡಾಡೋದಕ್ಕೆ, ಕೆಳಗಡೆ ನೀರು, ಮಣ್ಣೇ ಇಲ್ಲ. ಒಂದು ದಿನ ಆಕಾಶದ ಬಾಲಕಿ ಜಾರಿ ಕೆಳಗಡೆ ಬಿದ್ದುಬಿಡ್ತಾಳೆ. ಕತೆ, ಪುರಾಣದಲ್ಲಿ ಬರೋ ಕತೆ. ಎಲ್ಲಿ? ಕೆಳಗಿನ ಗೋಳಕ್ಕೆ ಬೀಳ್ತಾಳೆ. ಅರ್ಧ ಗೋಳ ಇತ್ತಲ್ಲ, ನೀರಿನ ಗೋಳಕ್ಕೆ ಬೀಳ್ತಾಳೆ. ನೀರಲ್ಲಿ. ಆವಾಗ ಅವಳ ಅದೃಷ್ಟಕ್ಕೆ 2 ಅಂಶಗಳು ಬಂದುಬಿಟ್ಟು ಅವಳನ್ನು ಕಾಪಾಡಿ ತನ್ನ ಬೆನ್ನಿನ ಮೇಲೆ ಕೂರಿಸ್ಕೊತವಂತೆ. ಅವಳು ಆ ಅಂಶದ ಬೆನ್ನಿನ ಮೇಲೆ ಕೂತ್ಕೊಂಡು ಬರೇ ಅಲ್ಲಿ ಓಡಾಡ್ತಾಳೆ, ಇಲ್ಲಿ ಓಡಾಡ್ತಾಳೆ, ಬರೇ ನೀರು ನೀರು ನೀರು. ಆಕಾಶಕ್ಕೆ ಹೋಗೋಕ್ಕೆ ದಾರಿನೇ ಗೊತ್ತಾಗಲಿಲ್ಲ ಆಕೆಗೆ. ಅವಳು ತುಂಬ ಬೇಸರ ಆಗ್ತಾಳೆ, ದುಃಖ ಪಡ್ತಾಳೆ. ಈ ದುಃಖ ಸಮುದ್ರದ ಆಮೆಗೆ ಗೊತ್ತಾಗುತ್ತಂತೆ. ಆಮೆ ಎಲ್ಲರನ್ನೂ ಕರೀತೆ, ನೋಡಪ್ಪ ಆ ಬಾಲಕಿ ಯಾಕೋ ತುಂಬ ದುಃಖವಾಗಿದ್ದಾಳೆ, ನೀವು ಯಾರಾದರೂ ಹೋಗಿ ಒಂದು ಸ್ವಲ್ಪ ಮಣ್ಣಿನ ಮುದ್ದೆಯನ್ನು, ನಮ್ಮ ಸಮುದ್ರದ ಆಳದಲ್ಲಿದೆ ಮುದ್ದೆ, ಮಣ್ಣಿನ ಮುದ್ದೆ, ಅದನ್ನು ತೊಗೊಂಡು ಬರ್ರಿ ಅಂತ ಹೇಳ್ತಾರೆ. ಆವಾಗ ಕಪ್ಪೆ ಇದ್ದಿದ್ದು, ನಾನು ಹೋಗಿ ತೊಗೊಂಡು ಬಂತೀನಿ ಅಂತ ಹೇಳಿಬಿಟ್ಟು ಸಮುದ್ರದ ಆಳಕ್ಕೆ ಹೋಗುತ್ತೆ, ಆ ಮಣ್ಣಿನ ಮುದ್ದೆಯನ್ನು ಕಚ್ಕೊಳ್ತದೆ, ಬಂದು ಆಮೆ ಅಣ್ಣನ ಮುಂದೆ ಅದನ್ನು ಉಗುಳ್ತದೆ, ಪ್ರಾಣವನ್ನು ಬಿಡುತ್ತೆ ಕಪ್ಪೆ. ಅದು ತ್ಯಾಗಜೀವಿ ಅಂತ ಈಗ ರೆಡ್ ಇಂಡಿಯನ್ ಅನ್ನೋರು ಅದನ್ನು ಕಪ್ಪೆಯನ್ನು ಆ ಥರ ಆರಾಧನೆಯನ್ನು ಮಾಡ್ತಾರೆ. ಈಗೇನು ಮಾಡಿದ್ವು, ಉಳಿದು ಎಲ್ಲ ಪ್ರಾಣಿಗಳು ಸೇರಿ ಮಣ್ಣಿನ ಬುದ್ಧೆ ತಗೊಂಡು ಆಮೆಯ ಬೆನ್ನಿನ ಮೇಲೆ ಉಜ್ಜಿ ಉಜ್ಜಿ ಬೆಟ್ಟ ಮಾಡಿದ್ವು, ಪರ್ವತ ಮಾಡಿದ್ವು, ಕಣಿವೆ ಮಾಡಿದ್ವು, ಬಯಲು ಮಾಡಿದ್ವು. ಅದೇ ಭೂಮಿಯ ಮೇಲೆ ಈಗ ನಾವಿರೋದು, ನೀವಿರೋದೆಲ್ಲ ಕೂತಿರೋದು ಅದೇ ಭೂಮಿಯ ಮೇಲೆ. ಸ್ನೇಹಿತರೆ, ಈ ಕಥೆಯಲ್ಲಿ ಏನಾಯಿತು, ಸೃಷ್ಟಿ ಏನಾಯಿತು ಅಂತ ಹೇಳಿದ್ರೆ, ಈಗಲೂ ಕೂಡ ಆ ಕತೆ ಅಲ್ಲಿ ಮುಗೀತದೆ. ಇಂಥದೇ ಕತೆ ನಮ್ಮ ಹಿಂದೂ ಧರ್ಮದಲ್ಲೂ ಬರ್ತದೆ. ಯಾರೋ ಒಬ್ಬ ರಾಕ್ಷಸ ಭೂಮಿಯನ್ನು ಕದ್ದುಕೊಂಡೋಗ್ಬಿಟ್ಟು ನೀರಿನಲ್ಲಿ ಆಳವಾಗಿಟ್ಟ. ದೇವತೆಗಳೆಲ್ಲ ದುಃಖದಿಂದ ಶ್ರೀಮನ್ನಾರಾಯಣನ ಹತ್ರ ಹೋದ್ರು, ನನ್ನ ಹತ್ರ ಬಂದಿರಲಿಲ್ಲ. ಅವ್ರೇನು ಮಾಡಿದರು ಅಂತ ಹೇಳಿದರೆ, ಅವನು ವಿಷ್ಣು ವರಾಹ ಅವತಾರವನ್ನು ತೆಗೆದುಕೊಂಡ, ಸಮುದ್ರಕ್ಕೆ ಹೋದ, ಭೂಮಿಯನ್ನು ತೆಗೆದುಕೊಂಡು. ಇದು ನಮ್ಮ ಕತೆ ಇದು. ಇಲ್ಲಿ ಏನು ನಾವು ಒಂದು ಗಮನಿಸಬೇಕು ಅಂತ ಹೇಳಿದರೆ, ಸೃಷ್ಟಿಯ ಬಗ್ಗೆ ಎಲ್ಲಿಯೂ ಕೂಡ ದೇವರ ಕೈವಾಡ ಇಲ್ಲ, ಪ್ರಾಣಿಗಳ ಕೈವಾಡವೇ ಅಲ್ಲಿದೆ ಅಂತ ಹೇಳ್ತು ಸ್ನೇಹಿತರೆ. ಹೀಗೆ ನಾವು ಈಗ ಅನೇಕ ಕಥೆಗಳು ಬರ್ತಾ ಹೋಗ್ತದೆ. ಈಗ ನಾವು ನೋಡಿ,
ಅವನು ಚಾರ್ಲೆಸ್ ಡಾರ್ವಿನ್ನನ್ನು ವಿಜ್ಞಾನಿ ಅಂತ ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಅವನೇನು ಹೇಳ್ತಾನೆ, ಸೃಷ್ಟಿ ಹೇಗಾಯಿತು ಎಂಬ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಲು ನಮ್ಮಿಂದ ಅಸಾಧ್ಯ ಎಂದು ನಾವು ಅಭಿಪ್ರಾಯ ಪಡ್ತಾರೆ ಅವರು. ಸ್ನೇಹಿತರೆ, ಒಂದು ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಳೋಣ, ಒಂದು ಪ್ರಶ್ನೆ ನಾವೇ ಹಾಕ್ಕೊಳ್ಳೋಣ. ದೇವರೆಂಬ ಸೃಷ್ಟಿಕರ್ತ ಇದ್ದಾನೆಯೇ? ಒಂದು ಪ್ರಶ್ನೆ, ದೇವರೆಂಬ ಸೃಷ್ಟಿಕರ್ತ ಇದ್ದಾನೆಯೇ? ಉತ್ತರಗಳು ಬೇಕಲ್ಲ. ಒಬ್ಬರು ಉತ್ತರ ಹೇಳ್ತಾರೆ, ಹೌದು ದೇವರು ಇದ್ದಾನೆ ಎಂದು ತಮ್ಮಷ್ಟಕ್ಕೆ ತಾವೇ ತೀರ್ಮಾನಿಸಿ ಉತ್ತರ ಕೊಡ್ತಾರೆ. ಯಾವುದೇ ಪುರಾವೆ ಏನು ಬೇಡ. ದೇವರು ಇದ್ದಾನೇನೋ ಅಂತ ಕೇಳಿದರೆ ಎಸ್ ಇದ್ದಾನೆ, ಪುರಾವೆ ಏನಿಲ್ಲ, ಎಸ್ ಇದ್ದಾನೆ ಅಂದ್ಬಿಟ್ಟ. ಇಂಥವ್ರನ್ನು ನಾವು ಆಸ್ತಿಕರು ಅಂತ ಹೇಳ್ತೀವಿ. ಇವರ ದೃಷ್ಟಿಯಲ್ಲಿ ದೇವರಿರುವುದು ಪರಮ ಸತ್ಯ, ಅಲ್ಲಿಗೆ ಸಾಕೋದು. ಇನ್ನೊಬ್ಬರಿಗೆ ಅದೇ ಪ್ರಶ್ನೆಯನ್ನು ಹಾಕಿದರೆ ದೇವರೆಂಬ ಸೃಷ್ಟಿಕರ್ತ ಇದ್ದಾನೆಯೇ? ಅವ್ರ ಉತ್ತರ ಏನು ಹೇಳ್ತಾರೆ, ಇಲ್ಲ ದೇವರಿಲ್ಲ ಅಂತ ತಮಗೆ ತಾವೇ ನಿರ್ಧಾರ ಮಾಡ್ತಾರೆ. ಇವರನ್ನು ನಾಸ್ತಿಕರು ಅಂತ ಹೇಳ್ತೀವಿ. ಇವರು ಹೇಳ್ತಾರೆ ದೇವರಿರೋದು ಪಕ್ಕಾ ಸುಳ್ಳು ಅಂತ ನಾಸ್ತಿಕರು ಹೇಳೋದು. ಇರಲಿ, ಅವ್ರು ಕೆಟ್ಟರು ಅಂತಲ್ಲ, ನಂಬಿಕೆ. ಆಮೇಲೆ ಇನ್ನೊಂದು ಮೂರನೇ ಗುಂಪು ಹೇಳುತ್ತೆ, ನೋಡಪ್ಪ ದೇವ್ರ ಬಗ್ಗೆ ಆಗಲಿಂದ ಬಡ್ಕೊತಾ ಇದೆಯಾ, ಅವೆಲ್ಲ ಕೇಳ್ಕೊಂಡಿದ್ದೀವಿ, ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಹಾಗಾದರೆ ಸ್ನೇಹಿತರೆ, ಮತ್ತೆ ಹೊರತು ಸರಿಯಾದ ಉತ್ತರ ಆಗಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಅದ್ರ ತಂಟೆ ಹೋಗೋದೇ ಬೇಡವೇನೋ ಅನಿಸುತ್ತೆ, ದೇವ್ರ ತಂಟೆನ. ದೇವರನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ, ನಂಬ್ಕೊಂಡಿದ್ದೀವಿ, ಆ ದೇವರೇ ನನ್ನ ದೇವರು, ಈ ದೇವರು ನನ್ನ ದೇವರಲ್ಲ ಅಂತ. ಸ್ನೇಹಿತರೆ, ಈಗೊಂದು 3 ವರ್ಷದ ಕೆಳಗಡೆ ಒಂದು ಸಣ್ಣ ಘಟನೆ ನಡೀತು. ನಮ್ಮ ಮನೆ ಎದುರು ಮನೆಯಲ್ಲಿ ಕಾರ್ತೀಕ ಮಾಸದಲ್ಲಿ ಸಿದ್ದಪ್ಪನ ಬೆಟ್ಟಕ್ಕೆ ಅಂತ ಹೋಗ್ತಾರೆ. ನಮ್ಮ ಆಲಂಪಲ್ಲಿ ಇವನು ನಾಗಭೂಷಣ್ ಮನೆಯವರು, ಅವರು ಶ್ರೀಮತಿ ಬಂದರು ನಮ್ಮ ಮನೆಗೆ. ಕಮಲಮ್ಮವರೇ, ಇವತ್ತು ಸಿದ್ದಪ್ಪನ ಬೆಟ್ಟದಲ್ಲಿ ಕಾರ್ತೀಕ ಮಾಸ ಇದೆ ಕಣ್ರಿ, ನಾವು ಹೌದೇನ್ರಿ, ನಡ್ರಿ ಬರ್ತೀವಿ ಅಂತಂದರು. ನನ್ನನ್ನು ಕೂರಿಸ್ಕೊಂಡು ನಾವು ಅವರು ಇಬ್ಬರು ಹೋದ್ವಿ ಸಿದ್ದಪ್ಪನ ಬೆಟ್ಟಕ್ಕೆ. ಎಲ್ಲ ನೋಡಿದ್ವಿ, ಕೈ ಮುಗಿದ್ವಿ, ಬಂದ್ವಿ, ಎಲ್ಲ ಅದು ಆಯಿತು. ಇದು ನಮ್ಮ ಮನೆಯವರು ಏನು ತಯಾರಿ ಮಾಡಿಕೊಳ್ಳಿಲ್ಲ, ಅಲ್ಲಿಗೆ ಅದು ಬಿಡ್ರಿ. ಆನಂತರ ಏನಾಯಿತು ಅಂದರೆ, ಶ್ರಾವಣ ಮಾಸ ಬಂತು. ಅವತ್ತು ಮುದಿಗೇರಿಯಲ್ಲಿ ಅವ್ರ ಕುಟುಂಬದ ದೇವರದು ಲಕ್ಷ್ಮೀ ದೇವರು ಅಂತ ಇದೆ. ಆಮೇಲೆ ಅವರ ಮಾವನ ಮಕ್ಕಳು ಬಂದರು, ನಮ್ಮ ಅಣ್ಣನ ಮಕ್ಕಳು, ಚಿಕ್ಕಮ್ಮ ಇವತ್ತು ನಾವು ಮುದಿಗೇರಿಗೆ ಹೋಗ್ತೀವಿ ಅಂತ. ಹೌದೇನೋ, ನಡೆಯೋ ಅಂತಂದರು. ಅವರು ತಯಾರಿ ನೋಡಿ, ಹೂವು ತೊಗೊಂಡ್ರು, 2 ಕಾಯಿ ತೊಗೊಂಡ್ರು, ಒಂದು 5 ಕಾಯಿ ಸಾಕಷ್ಟು ಹೂವು ತೊಗೊಂಡ್ರು. ಆಮೇಲೆ ಆ ಮೀಸಲು ಅಂತ ಇರ್ತದೆ ಸ್ನೇಹಿತರೆ, ಆ ಮೀಸಲು ಕಟ್ಕೊಂಡು ಎಲ್ಲ ಇದು ಮಾಡಿಕೊಂಡು ಆ ಮುದಿಗೇರೆ ದೇವರಿಗೆ ಹೊರಟ್ರಪ್ಪ, ನನ್ನನ್ನು ಕರ್ಕೊಂಡು. ಈಗ ನೋಡಿ ಸ್ವಲ್ಪ ನಂಬಿಕೆ ಹೆಂಗಿರ್ತದೆ ಅಂತ. ಈ ದೇವರಿತ್ತಲ್ಲ ಸಿದ್ದಪ್ಪನ ಬೆಟ್ಟ, ಅದು ನಮ್ಮ ದೇವರಲ್ಲ. ಕಾಯಿ ಹಾಕ್ಬೇಕು ಅದಕ್ಕೆ, ಮೀಸಲು ಹಾಕ್ಬೇಕು ಅದಕ್ಕೆ. ಆದರೆ ಅಂತರ್ಗಟ್ಟೆ ಹತ್ರ ಮುದಿಕೇರೆ ಅಂತ ಬರ್ತದೆ ಮಾಸ್ಟರ್ಜಿ, ಆ ದೇವ್ರಿಗೆ ಎಲ್ಲದೂ ಬೇಕು. ಯಾಕೆ? ಅದು ನಮ್ಮ ದೇವರು. ಸೊ ಸ್ನೇಹಿತರೆ, ನಾವು ಎಷ್ಟೇ ಹಗುರವಾಗಿ ಇದು ಮಾಡಿಕೊಂಡ್ರೂ ಕೂಡ ನೋಡ್ರಿ, ಇದರಲ್ಲಿ ಎಷ್ಟು ನೋವುಗಳು ಅಡಗಿದೆ ಅಂತ ಒಂದು ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗುತ್ತೆ. ಆಮೇಲೆ ನಾವು ಯಾವುದನ್ನು ಧರ್ಮ ಅಂತ ಹೇಳ್ತೀವೋ ಸ್ನೇಹಿತರೆ, ಆ ಧರ್ಮದಲ್ಲಿ 3 ಸಂಗತಿಗಳು ಸೇರಿಕೊಂಡು ಧರ್ಮ ಆಗಿರ್ತದೆ. ಒಂದು ದೇವರು ಅಂತ ಒಂದು ಕೊಂಡಿ ಆ ಧರ್ಮಕ್ಕೆ. ಆಮೇಲೆ ಎಲ್ಲ ಧರ್ಮಗಳು ಪ್ರಪಂಚದಲ್ಲಿ ಭಿನ್ನವಾಗಿದ್ದಾವೆ. ಸೊ 3 ಕೊಂಡಿಗಳು, ಧರ್ಮಕ್ಕೆ 3 ಕೊಂಡಿಗಳು ಅಂತ ಹೇಳಿದ್ನಲ್ಲ, ದೇವರು. ಆ ದೇವರು ಬಂದಾಗ
ರೂಪ ಬರ್ತದೆ, ಸ್ವಭಾವ ಬರ್ತದೆ, ಚರಿತ್ರೆ ಬರ್ತದೆ, ದೇವ್ರ ಬಗ್ಗೆ ಚರಿತ್ರೆಗಳು. ಆಮೇಲೆ ದೇವ್ರ ಬಗ್ಗೆ ಆಚರಣೆಗಳು ಅಂತ ಬರ್ತದೆ. ದೇವರು ಒಳ್ಳೆ ಶಾಂತವಾಗಿದ್ದಾಗ ಆವಾಗ ಕೆಲವು ಆಚರಣೆಗಳನ್ನು ಮಾಡಬೇಕಾಗ್ತದೆ. ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ಮಂತ್ರ ಹೇಳಬೇಕು, ಇಷ್ಟೆಲ್ಲ ಮಾಡಬೇಕು ಆಚರಣೆಗಳು ಅಂತ. ಆಚರಣೆಗಳನ್ನು ಮಾಡದೆ ಹೋದ್ರು ದೇವರು ಕೋಪ ಮಾಡ್ಕೊಳ್ತಾನೆ. ಅಷ್ಟಾಯ್ತು ಸ್ನೇಹಿತರೆ. ಆಮೇಲೆ ಕೆಲವು ನಿಯಮಗಳು ಅಂತ ಇದ್ದಾವೆ. ದೇವರು ಅಂತ ನಂಬ್ಕೊಂಡ ಮೇಲೆ ಆಚರಣೆಗಳನ್ನು ಮಾಡಬೇಕು, ಕೆಲವು ನಿಯಮಗಳನ್ನು ಕೂಡ ಮಾಡಬೇಕು. ನಿಯಮಗಳು ಯಾವುದು ಅಂತ ಹೇಳಿದ್ರೆ, ದೇವರು ಕೋಪಗೊಂಡಾಗ ಹರಕೆ ತೀರಿಸಬೇಕು. ನನಗೆ ಒಂದೊಂದು ಸಲ ಅಳು ಬಂದುಬಿಡ್ತದೆ ಸ್ನೇಹಿತರೆ. ಯಾಕೆ ಅಂದರೆ ನಮ್ಮ ಶ್ರೀಮತಿಯವರು ನನ್ನ ಅಳಿಯ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ದ. ಇದು ಆಂಧ್ರದ ತಿರುಪತಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಚೆನ್ನಾಗಿದ್ರು, ಬರಬೇಕಾದ್ರೆ ಯಾಕೆ ಹಿಂಗೆ ಮಾಡಿದೆ ಅಂದರೆ, ದೇವ್ರ ಹಸುವಾಲದ ಕಂಡ್ರಿ ನಾವು ಹರಕೆ ತೀರಿಸ್ಕೋಬೇಡ್ಬೇನ್ರಿ ಅಂತ. ಮುಡಿ ಕೊಡುವುದು ಒಂದು ಹರಕೆ ಅಂತೆ. ಅಲ್ಲ, ನಮ್ಮ ನಂಬಿಕೆಗಳು ಹೆಂಗಿರ್ತವೆ ಅಂತ. ನಾನು ಅವ್ರನ್ನ ಒಂದು ವರ್ಷದವರೆಗೂ ಕೂಡ ಅವ್ರ ತಲೆ ನೋಡೋದು ಕೋಪ ಮಾಡ್ಕೊಳ್ಳೋದು, ಅವ್ರ ತಲೆ ನೋಡೋದು ಕೋಪ ಮಾಡ್ಕೊಳ್ಳೋದು, ಹಿಂಗಾಯಿತು ನನ್ನ ಕತೆ. ಇರಲಿ. ಈಗ ಅಂದರೆ ಧರ್ಮಕ್ಕೇನಾಯಿತು ಅಂದರೆ, ದೇವರು ಇರ್ತಾನೆ ಒಂದು ಕಡೆಗೆ, ಆಚರಣೆಗಳು ನಿಯಮಗಳು ಎಲ್ಲ ಇರ್ತವೆ ಸ್ನೇಹಿತರೆ. ಆದ್ದರಿಂದನ ಈಗ ನೋಡಿ, ಈ ಮೂರು ಕೊಂಡಿಗಳು ಸೇರಿಕೊಂಡು ಧರ್ಮ ಆಗಿರ್ತವೆ ಅಂತ ಇಟ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಪ್ರಪಂಚದಲ್ಲಿ ಏನಾಗಿದೆ, ವಿಭಿನ್ನ ಪುರಾಣಗಳಿದ್ದಾವೆ, ಪೂಜಾ ವಿಧಾನಗಳಿದ್ದಾವೆ, ಥರದ ಗುಡಿ ಪ್ರಾರ್ಥನಾ ಮಂದಿರಗಳು, ಪರಸ್ಪರ ವಿರೋಧಿಸುವ ನಿಯಮಗಳು, ಬೇರೆಯವರ ಅಸಹ್ಯ ಪಡುವ ಆಚರಣೆಗಳು, ಹೊಂದಾಣಿಕೆಯಾಗದ ನಂಬಿಕೆಗಳು, ವಿಭಿನ್ನ ಧರ್ಮಗಳು, ಇವೆಲ್ಲವೂ ಸೇರಿಕೊಂಡೇನಾಯಿತು, ಜಾತಿ ಹುಟ್ಟಿಕೊಂಡು ದೇವರು ಮತ್ತು ಆಚರಣೆಗಳು ಒಟ್ಟಿಗೆ ಸೇರಿಕೊಂಡು ಧರ್ಮ ಜಾತಿ ಪಂಗಡಗಳೆಲ್ಲ ಹುಟ್ಕೊಳ್ತವೆ. ಯಾವಾಗ ಎಂತೆಂಥ ದೇವರು ಹುಟ್ಕೊಂಡ್ವು ಅಂತ ಹೇಳಿದ್ರೆ, ಅನೇಕ ಥರದ ದೇವರು. ಸೃಷ್ಟಿಗೊಬ್ಬ ದೇವರು, ಲಯಕ್ಕೊಬ್ಬ ದೇವರು, ಪಾಲನೆಗೊಬ್ಬ ದೇವರು, ಪ್ರೀತಿಸುವ ದೇವರು, ದ್ವೇಷಿಸುವ ದೇವರು, ಗುಣಪಡಿಸುವ ದೇವರು, ರೋಗ ತರುವ ದೇವರು ಇತ್ಯಾದಿ. ಹೀಗೆ ಮಾನವ ಕುಲದಲ್ಲಿ ಗುಂಪು ಗುಂಪುಗಳಾಗಿ ಸಮಾಜ ಒಡೆದು ಹೋಯಿತು. ಈಗಿನ ಧಾರ್ಮಿಕ ಉತ್ಸವಗಳು ನಡೀತಾ ಇರಬೇಕಾದ್ರೆ, ಆಚರಣೆಗಳು ನಡೀತಾ ಇರಬೇಕಾದ್ರೆ, ಧಾರ್ಮಿಕ ಉತ್ಸವಗಳಲ್ಲಿ ದ್ವೇಷವು ಭುಗಿಲೇಳುತ್ತದೆ. ಸರ್ಕಾರವು ಪೊಲೀಸ್ ಇಲಾಖೆಗೆ ರಿಕ್ವೆಸ್ಟ್ ಮಾಡ್ಕೊಳ್ತದೆ, ಇಂಥ ಕಡೆ ಇಂಥ ಧಾರ್ಮಿಕ ಆಚರಣೆ ನಡೀತಾ ಇದೆ, ಅಲ್ಲೇನಾದರೂ ಅನಾಹುತ ಆದಾತು ಹೋಗಿ ಎಚ್ಚರಿಕೆ ಅಂತ ನೋಡ್ಕೊಳ್ಳೋದು ನಿಮ್ಮದು ಜವಾಬ್ದಾರಿ. ಅಂದರೆ ಸ್ನೇಹಿತರೆ, ಆ ಥರ ಪೊಲೀಸ್ ಇಲಾಖೆ ಜವಾಬ್ದಾರಿ ಏನು, ಅನಾಹುತ ಆಗದಾಗ ನೋಡ್ಕೊಳ್ಳೋದು. ನೋಡ್ರಿ ಇಲ್ಲಿ ಹೆಂಗಿದೆ, ಧಾರ್ಮಿಕ ವಿಚಾರಣೆ ಅಂತ ಹೇಳ್ತೀವಿ, ದೇವರು ಅಂತ ಹೇಳ್ತೀವಿ, ನಂಬಿಕೆ ಅಂತ ಹೇಳ್ತೀವಿ. ಅಂತಹ ಸಂದರ್ಭದಲ್ಲೂ ಕೂಡ ಪರಸ್ಪರ ಒಡೆದಾಡುತ್ತಾರೆ ಜನಗಳು. ಪೊಲೀಸ್ ಇಲಾಖೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುತ್ತೆ ಸ್ನೇಹಿತರೆ. ಹೀಗೆ ಆದರೆ ಒಂದು ಸ್ವಲ್ಪ ಯೋಚನೆ ಮಾಡೋಣ, ಆ ದೇವರು ಧರ್ಮ ಆಚರಣೆಗಳಿಂದ ಮನುಷ್ಯ ಸುಖಿಯಾಗಿದ್ದಾನ, ತೃಪ್ತಿಯಿಂದ ಇದ್ದಾನೆಯೇ, ಚಿಂತೆ ಇಲ್ಲದೆ ಶಾಂತವಾಗಿದ್ದಾನೆಯೇ ಅಂತ ಒಂದು ಪ್ರಶ್ನೆಯನ್ನು ಹಾಕಿದಾಗ ಆಗ ಉತ್ತರ ನಿಜಕ್ಕೂ ಕೂಡ ಭಾಳ ಶೋಚನೀಯವಾಗಿರ್ತದೆ ಸ್ನೇಹಿತರೆ. ಈಗ ನೋಡಿ, ಈ ಧರ್ಮದ ಬಗ್ಗೆ ಒಬ್ಬ ನೋಬೆಲ್ ಪಾರಿತೋಷಕ ಪಡೆದಿರೋದು ಜಾರ್ಜ್ ಬರ್ನಾರ್ಡ್ ಶಾ ಅಂತ ಹೇಳ್ಬಿಟ್ಟು.
ಅಮೇರಿಕದವರು. ಅವರು ಹೇಳ್ತಾರೆ, ನಂಬಿಕೆ ಅನ್ನೋದಿದೆಯಲ್ಲ ಅದು ಒಂದು ರೀತಿಯ ಅಮಲು. ದೇವರನ್ನು ನಂಬ್ಕೊಂಡಿರೋನು ಹೇಳ್ತಾನೆ, ನಾನು ದೇವರನ್ನು ನಂಬ್ಕೊಂಡಿದ್ದೀನಿ, ಅದಕ್ಕೆ ಬಹಳ ಸಂತೋಷವಾಗಿದ್ದೀನಿ. ಅವನು ದೇವರನ್ನು ನಂಬ್ಕೊಂಡಿಲ್ಲ, ಅವನು ದುಃಖ ಪಡ್ತಾ ಇದ್ದಾನೆ. ಇದು ಅಮಲಿನಲ್ಲಿ ಹೇಳೋ ಮಾತು ಅಂತ ಜಾರ್ಜ್ ಬರ್ನಾರ್ಡ್ ಶಾ ಹೇಳ್ತಾರೆ. ಆಮೇಲೆ ಒಬ್ಬ ಕುಡುಕ ಹೇಳ್ತಾನೆ, ಅವರು ಹಂಗೆ ಮುಂದುವರಿಸ್ತಾರೆ, ಒಬ್ಬ ಕುಡಿದವನು ಹೇಳ್ತಾನೆ, ನಾನು ಎಣ್ಣೆ ಹಾಕ್ಕೊಂಡಾಗ ಸುಖವಾಗಿ ನಿದ್ದೆ ಮಾಡ್ತೇನೆ. ಅವನು ಎಣ್ಣೆ ಹಾಕ್ಕೊಂಡಿಲ್ಲ, ಅದಕ್ಕೆ ಸುಖವಾಗಿ ನಿದ್ದೆ ಮಾಡ್ತಿಲ್ಲ ಅಂತ ಹೇಳ್ತಾನೆ. ಹೀಗೆ ಅವರು ಹೇಳ್ತಾರೆ ಬರ್ನಾರ್ಡ್ ಶಾ, ಮಾನವನಿಗೆ ಗೌರವ ತರುವ ಒಂದೇ ಒಂದು ಧರ್ಮವು ಈಗ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗೇನೆ ನೋಡಿ, ರಾಧಾಕೃಷ್ಣರವರು ಹೇಳ್ತಾರೆ, ನಂಬಿಕೆಯೊಂದು ಧರ್ಮವಾಗುವುದಿಲ್ಲ, ಸ್ವಭಾವವೇ ಧರ್ಮ. ನಾವು ಮಾಡುವ ಪೂಜೆ ದೇವರನ್ನು ತಲುಪುವುದಿಲ್ಲ, ಆದರೆ ದೇವರ ಹೆಸರನ್ನು ಹೇಳಿಕೊಂಡ ಅಧಿಕಾರಿಗಳಿಗೆ ತಲುಪುತ್ತದೆ. ತಿರುಪತಿ ವೆಂಕಟೇಶ್ವರನಿಗೆ ಅದರ ಆಸ್ತಿಯ ಮೊತ್ತ ಇದೆಯಲ್ಲ, ಅನೇಕ ಸಾವಿರ ಕೋಟಿ ರೂಪಾಯಿಗಳಂತ ಸ್ನೇಹಿತರೆ. ಅನೇಕ ಲಕ್ಷ ಕೋಟಿ ರೂಪಾಯಿಗಳು. ಪ್ರಪಂಚದಲ್ಲಿರುವಂಥ ಅತ್ಯಂತ ಶ್ರೀಮಂತ ದೇವರು ಅಂದ್ರೆ ಇವರು ವೆಂಕಟೇಶ, ನಮ್ಮ ವೆಂಕಟೇಶ ಇರಲಿ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಅದೇನೆ, ದೇವರಿಗೆ ಧರ್ಮವಿಲ್ಲ, ಪ್ರೀತಿಯೊಂದೇ ಧರ್ಮ. ಅವ್ರು ಮುಂದೆ ಕೇಳ್ತಾರೆ ನೋಡಿ, ಪರಸ್ಪರ ದ್ವೇಷಿಸಲು ಎಷ್ಟು ಧರ್ಮಗಳು ಬೇಕೋ ಅಷ್ಟು ಧರ್ಮಗಳು ನಮ್ಮಲ್ಲಿವೆ, ಆದರೆ ಪರಸ್ಪರ ಪ್ರೀತಿಸುವಂತಹ ಧರ್ಮಗಳು ಇಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಯಾವುದೇ ದೇವರು ಸರ್ವಶಕ್ತ, ಭೂಮಿಯ ಸರ್ವಜೀವಿಗಳ ಕಾಪಾಡುವವನೇ, ಒತ್ತವನು ಅಂತ ನಾವು ನಂಬ್ಕೊಂಡಿದ್ರು ಕೂಡ ಆತನ ಹೆಸರಿನಲ್ಲಿ ಸಾವಿರಾರು ವರ್ಷಗಳಿಂದ ನಡೆಯುತ್ತಾ ಬಂದ ಮತ್ತು ಈಗಲೂ ನಡೆಯುತ್ತಾ ಇರುವ ಕೊಲೆ, ಸುಲಿಗೆ, ಅವಮಾನ, ದಾರಿದ್ರ್ಯ, ಅಸೂಯೆ, ಯುದ್ಧ, ಹಿಂಸೆ ಇವಕ್ಕೆಲ್ಲ ಯಾರು ಕಾರಣರು? ಇಷ್ಟೆಲ್ಲ ನಡೀತಾ ಇದ್ದಲ್ಲ. ಯಾವುದೋ ಒಂದು ಜಾತ್ರೆ ಆಗುತ್ತಪ್ಪ, ಜಾತ್ರೆಯಲ್ಲಿ ದೊಂಬಿ ಎಲ್ಲ ಆಗೋಗ್ಬಿಡ್ತದೆ. ಇವಾಗ ನೋಡಿ, ಅಲ್ಲಿ ಧರ್ಮ ಅಂತ ಒಂದು ಕಡೆ ಇರ್ತದೆ. ಈಗ ನಾವು ದೇವ್ರ ಕಾರಣ ಅಂತ ಬಿಟ್ಟು ದೇವ್ರನ್ನ ಜೈಲಿಗೆ ಹಾಕ್ತೀವ? ಹೋಗಲಿ, ಅಂಥವ್ರ ಸಂಸ್ಥೆಯವ್ರ ಕಾರಣ ಅಂತ ಅಲ್ಲಿ ಅವ್ರಿಗೆ ಆಗ್ತೀವಿ. ಇಲ್ಲ, ಮನುಷ್ಯನಿಗೆ ಅದು ಇದು ಬೀಳ್ತದೆ ಸ್ನೇಹಿತರೆ ಈ ಥರದಲ್ಲಿ. ಈಗ ನೋಡಿ, ಈ ತರಹ ನಂಬಿಕೆ ಮತ್ತು ಇದ್ರಗಳ ಬಗ್ಗೆ ನಾನು ಕೆಲವು ಸಂಗತಿಗಳನ್ನು ಸಂಗ್ರಹಿಸಿದ್ದೇನೆ. ಅವುಗಳನ್ನು ನಿಮ್ಮ ಮುಂದೆ ಇಡ್ತಾನ ನನ್ನ ಮಾತನ್ನು ಮುಗಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನಂಬಿಕೆಗಳು ಎಷ್ಟೊಂದು ಮನುಷ್ಯನಲ್ಲಿದ್ದಾವೆ ಅಂತ ಕೆಲವು ನಂಬಿಕೆಗಳು ಮಾತ್ರ. ಇಲ್ಲಿ ಮೌಢ್ಯದ ಇದು ನೋಡ್ಬೋದು, ಇದನ್ನು ಇದು ಒಂದು ಮೌಢ್ಯ, ನಂಬಿಕೆ ಮೌಢ್ಯ. ಅವರು ಇಲ್ಲೇನಾಗಿದೆ ಅಂತ ಹೇಳಿದರೆ, ಸೂತಕ ಕಳೆಯಬೇಕು, ಊರಿನ ದೇವರನ್ನು ಕೇಳಬೇಕು, ಗ್ರಾಮಸ್ಥರೊಂದಿಗೆ ಚರ್ಚಿಸಿ ನಿಮ್ಮ ನಿರ್ಧಾರವನ್ನು ಅದು ಹೇಳ್ತೀವಿ ಅಂತ ಹೇಳ್ತೀವಿ. ಸೊ ಅಂದರೆ ಅರ್ಥ ಏನಪ್ಪ ಅಂತ ಹೇಳಿದರೆ, ನೋಡಿ, ಋತುಮತಿಯಾದ ಹೆಣ್ಮಕ್ಳು, ಬಾಣಂತಿಯವರು ಊರನ್ನ ಒಳಗಡೆ ಪ್ರವೇಶ ಮಾಡೋಂಗಿಲ್ಲ. ಮಾಡಿದರೆ ದೇವರು ಕೋಪ ಮಾಡ್ಕೊಳ್ತಾನೆ, ಸಮಾಜಕ್ಕೆ ಕೆಟ್ಟದಾಗ್ತದೆ ಅಂತ ಒಂದು ನಂಬಿಕೆ. ಆಮೇಲೆ ಇದು ಒಂದು ತಾಯಿ ಒಂದು 3 ದಿನದ ಮಗುವನ್ನು ಇಟ್ಕೊಂಡು ಒಂದು ಗುಡಿಸಲಲ್ಲಿ ಊರಿಂದ ಹೊರಗಡೆ ಇದೆ ಸ್ನೇಹಿತರೆ. ಇದು ಒಂದು ನಂಬಿಕೆ. ಅದೇ ನೋಡಿ, ಇಲ್ಲೊಂದು ನಂಬಿಕೆ ಇದೆ. ಹೆಂಗಿದೆ ಅಂದರೆ ದೇವ್ರ ಬಗ್ಗೆ ನಂಬಿಕೆ. ಎಸ್, ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಅದು ಹೇಳ್ತೀನಿ ನಾನು. ದೇಗುಲದ ಮೇಲಿಂದ 20 ಅಡಿ ಎತ್ತರದಲ್ಲಿ ಮಗುವನ್ನು ಕೆಳಕ್ಕೆ ಎಸೀತಾರಂತೆ. ಹಂಗೆ ಎಸೆದಾಗ ಆ ಮಗು ಬಲಿಷ್ಠ ಆಗ್ತಾನಂತೆ, ಒಳ್ಳೆಯದಾಗುತ್ತಂತೆ. ಈ ಥರ ನಂಬಿಕೆ.
ಇದು ಒಂದು ನಂಬಿಕೆ ಸ್ನೇಹಿತರೆ. ಆಮೇಲೆ ಇದು ಒಂದು ಸ್ನೇಹಿತರೆ, ಮೊನ್ನೆ 30/6/24 ಒಂದು ಬಂದಿದೆ. ಇದೇನಿದೆ ಅಂತ ಹೇಳಿದ್ರೆ, ವರ ಶಾಪ ಕೊಡುವ ಶಕ್ತಿ ದೇವರಿಗಿಲ್ಲ, ವರ ಶಾಪ ಕೊಡುವ ಶಕ್ತಿ ದೇವರಿಗೆ ಇಲ್ಲ. ಈ ತರಹ ಹೇಳಿಕೆಯನ್ನು ಕೊಟ್ಟಿರೋರು ಸಾಣೇಹಳ್ಳಿ ಸ್ವಾಮೀಜಿಗಳು. ಇಲ್ಲ ಮಾತ್ರ ಬರ್ತದೆ ಸಾಣೇಹಳ್ಳಿ ಸ್ವಾಮಿ. ಅದು ಯಾಕೆ ಅವ್ರು ಕೊಟ್ಟರು ಅಂತ ಹೇಳಿದ್ರೆ, ಆ ನ್ಯೂಸ್ ಪೇಪರ್ನಲ್ಲಿ ಏನಾಯಿತು ಅಂದರೆ, ಯಾವುದೋ ಒಂದು ಕುಟುಂಬದವರು ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ರಂತೆ. ಆಕ್ಸಿಡೆಂಟ್ ಆಗಿಬಿಟ್ಟು ಒಂದೇ ಕುಟುಂಬದ 13 ಜನ ಸತ್ತೋಗ್ಬಿಡ್ತಾರೆ. ಅದಕ್ಕೆ ರಿಯಾಕ್ಷನ್ನಾಗಿ ಹೇಳ್ತಾರೆ, ಅಲ್ಲಪ್ಪ ದೇವರು ಅವನು ವರನೂ ಕೊಡೋಲ್ಲ, ಶಾಪನೂ ಕೊಡೋಲ್ಲ. ವರ ಕೊಡೋದೋಗಿದ್ರೆ ಅಷ್ಟೊಂದು ಭಕ್ತಿಯಿಂದ ನಡ್ಕೊಂಡವ್ರಿಗೆ ಈ ಗತಿ ಯಾಕೆ ಬರ್ತಿತ್ತು? ಇದು ಒಂದು ಸ್ನೇಹಿತರೆ. ಇನ್ನೊಂದು ಸಂಗತಿಯನ್ನು ನಾನು ನಿಮ್ಮ ಮುಂದಕ್ಕೆ ಹೇಳ್ತೀನಿ. ಈಗ ನೋಡಿ, ಉತ್ತರ ಪ್ರದೇಶದಲ್ಲಿ ಒಂದು ಅಘಾತವಾದಂಥ ಒಂದು ಸಂಗತಿ ನಡೀತು ಸ್ನೇಹಿತರೆ. ಅದು ಬೋಲೆ ಬಾಬಾ ಅಂತ ಹೇಳಿಬಿಟ್ಟು ಅಲ್ಲಿ ಸುಮಾರು 1,00,000 ಮೇಲ್ಪಟ್ಟು ಜನ ಸೇರಿಕೊಂಡಿದ್ರಂತೆ. ಅದು ಒಂದು ಸತ್ಸಂಗ ನಡೀತಂತೆ ಸ್ವಾಮೀಜಿಯವರ ಆಶೀರ್ವಾದ ಮಾಡೋಕ್ಕೆ. ಇದರಲ್ಲಿ 116 ಜನ ಕಾಲು ತುಳಿತಕ್ಕೆ ಸಿಕ್ಕು ಮರಣ ಹೊಂದುತ್ತಾರೆ. ನಾಗರಾಜ್ ಸರ್ ಹೇಳ್ತಾ ಇದ್ದಾರೆ 131 ಜನ ಇತ್ಯಾದಿ ಇತ್ಯಾದಿ. ಹಾಗೇನೆ ಸ್ನೇಹಿತರೆ, ನೋಡಿ ನಾನು ಹೇಳಿಲ್ಲ, ದೇವರು ಅಸ್ವಾಲ್ದನವನು, ಕೆಟ್ಟರಿಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ, ಒಳ್ಳೆಯವ್ರಿಗೆ ಮಾತ್ರ ಅವನೇನೂ ಮಾಡಲ್ಲ. ಹಂಗೆ ವಿದ್ಯುತ್ತು ಕೂಡ ಅಷ್ಟೇ, ಒಳ್ಳೆಯವರಿಗೆ ಶಾಕ್ ಕೊಡುತ್ತೆ, ಕೆಟ್ಟರಿಗೆ ಕೊಡಲ್ಲ. ಆದರೆ ಇಲ್ಲೇನಾಗಿದೆ ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಮ್ಯಾಂಗ್ಳೂರಲ್ಲಿ ನಡೆದಿರೋಂಥ ಒಂದು ಘಟನೆ. ಒಬ್ಬ ಆಟೋ ಡ್ರೈವರು ಆಟೋ ಮಳೆ ಬಂದಿರ್ತದೆ, ಮನೆ ಹೊರಗಡೆ ಆಟೋ ನಿಲ್ಲಿಸಿರ್ತಾನೆ, ಅವನು ಕ್ಲೀನ್ ಮಾಡೋಕ್ಕೆ ಅಂತ ಹೋಗಿರ್ತಾನೆ. ಆ ವಿದ್ಯುತ್ ಅಂತೆ ಹರಿದು ಬಿದ್ದಿರ್ತದೆ, ಅವನು ಅದರಲ್ಲಿ ಶಾಕ್ ಆಗಿಬಿಟ್ಟು ಅವನು ಮರಣ ಹೊಂತಾನೆ. ಅವನನ್ನು ಕಾಪಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವನ ಸ್ನೇಹಿತ ಓಡಿ ಬರ್ತಾನೆ, ಗೋಣಿ ಚೀಲದಲ್ಲಿ ಅವನನ್ನು ಬದುಕಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ಎಳ್ಕೊಳ್ಳೋದಕ್ಕೆ. ಇವನು ಸಿಗಾಗ್ತಾನೆ, ಅವನು ಕೂಡ ಇದೆ. ಸೊ ಈ ಥರದಲ್ಲಿ ನೋಡಿ, ಅಂದರೆ ನಾವು ಏನು ಮಾಡಬೇಕಾಗಾದ್ರೆ ಏನು ಮಾಡಬೇಕು? ಅಲ್ಲ, ನೀವು ಇಲ್ಲಿವರೆಗೂ ಇಷ್ಟೊಂದು ಸುಳ್ಳು ಹೇಳಿದ್ರಲ್ಲ, ನಾವು ಆಗಲೇ ದೇವ್ರ ಪೂಜೆ ಮಾಡಿದ್ದೇನು, ಜ್ಯೋತಿ ಪೂಜೆ ಮಾಡಿದ್ದೇನು, ನಾವು ಮಂತ್ರ ಹೇಳಿದ್ದೇನು, ಇವಕ್ಕೆಲ್ಲ ತಿಲಾಂಜಲಿ ಹಚ್ಬಿಟ್ರಲ್ಲ ನೀವು. ಇಷ್ಟೊಂದು ಸುಳ್ಳು ಹೇಳೋಕ್ಕೆ ಯಾಕೆ ಇಷ್ಟು ತಾಪತ್ರ ತಗೊಂಡ್ರಿ ಅಂತ ನೀವು ಅನ್ಬೋದು ಸ್ನೇಹಿತರೆ. ಇದು ನನ್ನ ವಿಚಾರವೇನು ಅಲ್ಲ. ನನ್ನ ವಿಚಾರ ಇನ್ನೂ ಜಾಸ್ತಿ ಸುಳ್ಳು ಸೇರಿಕೊಂಡಿರ್ತೈತೋ ಏನೋ ಗೊತ್ತಿಲ್ಲ. ನಾನು ಓದಿದಂತಹ ಈ ಪುಸ್ತಕ ನನಗೆ ಸ್ವಲ್ಪ ಪ್ರಜ್ಞೆಯನ್ನು ತಗೊಂಡು ಬಂತು ಸ್ನೇಹಿತರೆ. ಸ್ವಲ್ಪ ಪ್ರಜ್ಞೆ ಬಂತು. ಅದಾಯಿತು. ಈಗ ನಾನು ಎಡಬಿಡಂಗಿ, ದೇವರು ಇಲ್ಲ ಅಂತಲೂ ಹೇಳಲ್ಲ, ಇದಾನೆ ಅಂತಲೂ ಹೇಳಲ್ಲ. ನಂಬಿದವರಿಗೆ ಉಂಟು, ನಂಬಿದವರಿಗೆ ಇಲ್ಲ, ಅಷ್ಟೇ. ಸೊ ಈ ತರಹ ಒಂದು ಅವಕಾಶವನ್ನು ನನಗೆ ಕೊಟ್ಟರು ನಮ್ಮ ಇಲ್ಲೇ ವ್ಯವಸ್ಥಾಪಕರು. ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನನ್ನ ಸುಳ್ಳನ್ನು ಕೇಳಿಸ್ಕೊಂಡಂಥ ನಿಮ್ಮ ಕಿವಿಗಳಿಗೆ ಡಬಲ್ ನಮಸ್ಕಾರಗಳು. ನಮಸ್ತೆ.